ವೇದ ಗಮ್ಯ ವೇದಾತೀತ. ವೇದಕ್ಕೆ ನಿಲುಕ್ತಾನ, ವೇದ ಮೀರು ಇದ್ದಾನೆ. ಮತ್ತೆ ವೇದಕ್ಕೆ ಕಷ್ಟ ಇದ್ದಂದ್ರೆ ಅವ ಲಿಮಿಟ್ ಆಗ್ತಿದ್ದು, ಮತ್ತವ ಅನ್ಲಿಮಿಟೆಡ್ ಆಗ್ತಿದ್ದಲ್ಲ. ಭಗವಂತ ಒಂದು ದೋಷ ಬರ್ತಿದ್ದು ಮತ್ತಲ್ಲಿ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಒಬ್ಬ ಋಷಿಗಳವು ತಪಸ್ಸು ಕೂತ್ಕೊಂಡು 100 ವರ್ಷ ಆಗಿ ಹೋಯ್ತು, 800 ವರ್ಷ ಆಗಿರ್ತಾರೆ ಋಷಿಗಳಿಗೆ. ಅವ್ರಿಗೆ ಹಳೆಯ ಕಾಲ ಪುರಾಣ ಕಥೆನೇ ಹೇಳೋದನ್ನೇ ಮುಂದಿದ್ದು. ಬ್ರಹ್ಮದೇವರು ತಪಸ್ಸು ಮಾಡ್ಯಾರ. ಬ್ರಹ್ಮದೇವರು ಪ್ರತ್ಯಕ್ಷ ಆದ್ರೆ ಅವ್ರಿಗೆ. ಯಾಕೆ ತಪಸ್ಸು ಕೂತಿ ಮಾರಿ ಹೇಳ್ರಿಪ್ಪ ಋಷಿಗಳಂದ್ರು. ಏನಿಲ್ಲ, ನಾವು ಆಯುಷ್ಯ ಕೊಡ್ರಿ ಅಂದ್ರೆ ನಾವು. ಎದಕ್ಕೆ ಆಯುಷ್ಯ? ಏನು ಸಿನಿಮಾ ನೋಡ್ಬೇಕು, ಒಂದು ಧಾರಾವಾಹಿ ನೋಡ್ಬೇಕು ಅಂತ ಕೇಳಿದ್ರೆ ಅವಕ್ಕಿಲ್ರಿ ಆಯುಷ್ಯ. ವೇದ ಓದ್ಬೇಕಾಗ್ಯದ ನಾನು, ಇನ್ನೂ ವೇದ ಅಭ್ಯಾಸ ಮಾಡೋದದ, ಅದಕ್ಕೆ ಆಯುಷ್ಯ ಕೊಡ್ರಿ ಅಂತ ಕೇಳಿದ್ರು ಅವರು. ಆತು ಒಂದು 100 ವರ್ಷ ತೊಗೊಂಡ್ರು. ಮತ್ತು 100 ವರ್ಷ ವೇದ ಓದಿದ್ರಿ ಅವರು. ಮತ್ತು ಸಾವು ಬಂತು, ಇನ್ನೂ ವೇದ ಉಳಿತು. ಹಾಗೆ ಮತ್ತೆ ಇವ್ರು ತಪಸ್ಸು ಮಾಡೋದು, ಮತ್ತೆ ಆ ಪ್ರಕಾರ ವೇದ ಬ್ರಹ್ಮದೇವ್ರು ಬರೋದು 8 ಸಲ ಆಯ್ತು. ಹಿಂಗೆ ಬ್ರಹ್ಮದೇವ್ರು ಕೊನೆಗೆ ಹೇಳಿದ್ರು, ಋಷಿಗಳ ಅಂದ್ರು ಅವ್ರು. ಅಲ್ಲಿ ಉಸಿಗಿನ ಗುಡ್ ಕಾಣ್ತ ನಿಮಗೆ ಅಂದರು. ಕಾಣ್ತದ್ರಿ. ಒಂದು ಹಿಡಿ ಉಸು ತೊಗೊಂಡು ಹಾಕಿ ನನ್ನ ಮುಂದೆ ಅಂದರು. ಪಾಪ ಹೇಳಲಿಕ್ಕಾಗೋದು ಮುದುಕರು. ಒಂದು ಹಿಡಿ ಉಸು ತೊಗೊಂಡು ಅಲ್ಲಿ ದೇವ್ರ ಪ್ರಮಾಣ ಮುಂದೆ ಹಾಕಿದರು. ವೇದ ಅಷ್ಟದ, ನೀವು ಓದಿದ್ದು ಇಷ್ಟ ಆಯ್ತು, ಈಗ ಆಯುಷ್ಯ ಬೇಕಂದ್ರೆ ಅವರು ಬ್ಯಾಡ ಮಾರಾಯರಂತ. ಅಂದ್ರೆ ವೇದ ಅತೀತ. ಆ ಅತೀತವಾದ ವೇದಕ್ಕೂ ಭಗವಂತ ಮೀರಿದ್ದಾನಂದ್ರೆ ಪರಮಾತ್ಮ ವೇದ ಅತೀತ ವೇದ ಗಮ್ಯ. ಅನ್ನ ಅತಿಕ್ರಮಿಸಿ ಅನೇಕ ಭಗವಂತನ ವ್ಯಾಪಾರವ. ಅವುಗಳನ್ನ ಲಕ್ಷ್ಮೀ ಮಿಗೆ ಹುಡುಕುತ್ತ ಕಾಣ್ತಾ ಇರ್ತಾರಂತ. ಇಷ್ಟು ಹುಡುಕಿದ್ರು ಕಾಣೋದಿಲ್ಲ. ಮತ್ತೆ ಒಂದು ಕಲ್ಪನಾ ಕೊಡ್ತಾರೆ, ಭಗವಂತನ ಗುಣಗಳನ್ನು ಎಷ್ಟು ಚಿಂತನೆ ಮಾಡಿ ಮಾಡಿ ಲಕ್ಷ್ಮೀದೇವಿ ಅವನ ಬಲಗಾಲಿನ ಒಂದು ಹೆಬ್ಬಟ್ಟಿನ ತುದಿ ಒಳಗೆ ಇನ್ನೂ ಕಲ್ಪನಾ ಬಂದಿರ್ತಾಕಿ. ಇನ್ನೂ ಏನು, ಅದಕ್ಕೆ ಶಿವ ಮಾಡಲ್ಲ ಮಹಾನುಭಾವರು. ನೀವು ಮಾಡಿದ್ರೆ ಹಂಗೆಲ್ಲರ ನಿಮ್ಮ ಹಕ್ಕಿಗತ್ ನಮ್ಗೆ ಗೊತ್ತ ಕೂಡು ಸುಮ್ಮ ಅಂತಿರ್ತಾರೆ. ಈಗೇನು ಹೌದಿಲ್ಲ, ನಮ್ಮ ಯೋಗ್ಯತೆ ಗೊತ್ತಾಗ್ಬಿಟ್ಟಿರ್ತದೆ ಅವರಿಗೆ. ವಯಸ್ಸಾಗೋದ್ರಾಗ ಅದನ್ನ ಹೇಳ್ತಾ ಇದ್ದೆ. ಅತಿಕ್ರಮಿಸಿ ಬಗೆ ಬಗೆಯ ನೂತನವ ಕಾಣುತ್ತೆ ಲಕ್ಷ್ಮೀ. ಹೊಸ ಹೊಸ ಅನುಭವ, ಹೊಸ ಹೊಸ ರೂಪಗಳು. ಆಶ್ಚರ್ಯಪಡ್ತಾನೆ. ಇದೇ ಹರುಷ ಆಕಿಗೆ. ಯಾರಿಗೆ? ಲಕ್ಷ್ಮೀಗೆ. ತ್ರಿಗುಣ ಮಾನಿ, 3 ಗುಣಗಳು ಸತ್ತು ಗುಣಕ ಹಿಮಾನಿ ಆಗ್ತಕ್ಕಂಥ ಲಕ್ಷ್ಮೀದೇವಿ ಲಕ್ಷ್ಮಿ ಸಂತೈಸಲಿ ಅನುದಿನವು ಅಂತ ತಿಳ್ಕೊಂಡು ಆಕಿನ ಪ್ರಾರ್ಥನಾ ಮಾಡ್ತಾ ದಾಸರಾಯರು ಅವಳ ಮಹಿಮೆಯನ್ನು, ಲಕ್ಷ್ಮೀದೇವಿ ಮಹಿಮೆಯನ್ನು, ಅದರೊಂದಿಗೆ ಪರಮಾತ್ಮ ಮಹಿಮೆಯನ್ನು ಹೇಳಿ ಮುಂದುವರೆದು ಬ್ರಹ್ಮದೇವ ಸ್ತೋತ್ರ ಮಾಡ್ತಾರೆ. ಒಂದು ಮಂಗಳಾಚರಣೆ ಪಾಲನೆ ಮಾಡೋ ಸಾಕು ದಿನಕ್ಕೆ ತಿಳ್ಕೊಂಬಿಟ್ರೆ ಎಲ್ಲ ಸುಮಾರು 13 ಪದ್ಯ ಎಲ್ಲ ನಿಮಗೊಂದು ಸಾಧನ ಆಗಿಬಿಡ್ತದೆ. ದಾಸರು ಮಾಡ್ತಕ್ಕಂಥ ಸಾಧನ ಅಥವಾ ಅಲ್ಲಿ ಸ್ತೋತ್ರ ಮಾಡ್ತಾರೆ. ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸೌಸೇವ್ಯ ಋಷಗುಣ ದರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಂಕ ದಳಶೇಖರ ಜನಕ ಜಗದ್ಗುರುವೆ ತ್ವಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಇಲ್ಲಿ ಪಾಲಿಪುದು ಸನ್ಮತಿಯ. ಇಲ್ಲಿ ಏನಕ್ಕೆ ಅಂತ ನೋಡ್ರಿ ಹೋದ, ಅದಕ್ಕೆ ಹೇಳ್ತೀನಿ ಪ್ರತಿಯೊಂದು ಆ ನುಡಿ ಅಂತಕ್ಕಂಥ ಕ್ರಿಯಾಪದ ನೋಡಿದ್ರೆ ಚಂದ ಇರ್ತಾವಲ್ಲಿ. ಪಾಲಿಪುದು ಸನ್ಮತಿಯ ಬ್ರಹ್ಮದೇವನಿಗೆ ತಕ್ಕಂಥದ್ದು ಇದು. ಋಷಿಗುಣದ ಅರಸನ್ ಕರ್ದಾರ. ಒಂದು ಶಬ್ದಕ್ಕೂ ವಿಶಿಷ್ಟ ಅರ್ಥ ಆಗುವ. ಯಾರಿಗೆ ಬ್ರಹ್ಮದೇವರು ಹೇಳ್ತಾರೆ? ನಿರುಪಮಾನಂದಾತ್ಮ ಭವ. ಹರಿಕಥಾನುಸಾರ ಹಿಂಗೆ ಅಭ್ಯಾಸ ಮಾಡ್ಬೇಕು. ನಾನು ಎಷ್ಟರ್ಥ, ಎಷ್ಟು ವ್ಯಾಖ್ಯಾನಗಳು. ನಿರುಪಮಾನಂದ ಯಾರ್ರಿ ಅವ? ಆನಂದಕ್ಕೆ ಎಣೆಯೇ ಇಲ್ಲ ಪರಮಾತ್ಮ. ಅವನಿಂದ ಭವ ಹುಟ್ಟಿದವರು ಯಾರು? ಬ್ರಹ್ಮದೇವರು. ಪದ್ಮರೂಪಿ ಪರಮಾತ್ಮನ ನಾಗಿ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರು. ಅವ್ರಿಗೆ ಹೆಸರು ಕೊಡ್ತಾರೆ. ಹಿಂಗೆ ಅರ್ಥ ಮಾಡ್ಕೋಬೇಕು. ಹರಿಕಥಾನುಸಾರ ಓದಿದ್ರೆ ಕನ್ನಡ ಚಲೋ ಒಂದು ಡಿಕ್ಷನರಿ ತಯಾರಾಗಿದೆ ನಿಮ್ಮ ತಲೆ ಒಳಗೆ. ನಿರುಪಮಾನಂದಾತ್ಮ ನಿರ್ಜರ ಭವ ಸಭಾ ಸೌಸೇವ್ಯ. ನಿರ್ಜರರು ಒಂದು ಯಾರು? ದೇವತೆಗಳು. ದೇವತೆಗಳಿಂದ ಪೂಜೆ ಮಾಡಿಸಿಕೊಳ್ಳಲ್ಪಡ್ತಕ್ಕಂಥ ಮಹಾನುಭಾವರು ಯಾರು? ಬ್ರಹ್ಮದೇವರು. ಎಲ್ಲರಿಗೂ ದೊಡ್ಡವರವರು. ಋಷಗುಣದ ಅರಸೆ. ಒಂದೊಂದು ಒಂದು ವೈಶಿಷ್ಟ್ಯ ಅವ್ರನ್ನ ಹೊಗಳ್ತಕ್ಕಂಥದ್ದು. ಹಿಂಗೆ ನೀವು ಹೊಗಳಿದ್ರಿ ಅಂದರೆ ದೇವ್ರ ಪ್ರೀತಿ ಆಗ್ತಾರೆ. ಮತ್ತೆ ದಾಸ ಸಾಧನ ಮಾಡಿ ಕಸಿದ್ರೆ ನಮ್ಮ ಹರಿಕಥಾಮೃತದ ಮೂಲಕ ಅಂತ ಹೇಳ್ತಾರೆ. ಸತ್ವ ಪ್ರಚುರ. ಸತ್ವ ಪ್ರಚುರ 99.99 ಸತ್ವ ಅವರಲ್ಲಿ, ಬ್ರಹ್ಮದೇವರಲ್ಲಿ. ನಮ್ಮಲ್ಲಿ 99/99 ತಮಸ್ಸು ರಜಸ್ಸು ನಮ್ಮ ಹಣೆ ಬಾರದಾಗ. ಅವ್ರಿಗೆ ಅಷ್ಟು ಸತ್ವ ಪ್ರಚುರ. ವಾಣಿ ಮುಖ ಸರೋಜೇನ. ಅರ್ಥ ಮಾಡಿಪ್ಪ ಹೇಳ್ತಾನೆ. ವಾಣಿ ಅಂದ್ರೆ ಯಾರು? ಸರಸ್ವತಿ. ವಾಣಿ ಮುಖ ಅಂದ್ರೆ ಅಕ್ಕಿ ಮುಖ. ಅಕ್ಕಿ ಮುಖ ಹೆಂಗದ? ಸರೋಜ, ಹೂ ಇದ್ದಂಗದ. ಅದಕ್ಕೆ ಇನ ಸೂರ್ಯ. ಬ್ರಹ್ಮದೇವರ ಪತ್ನಿಯಾಗಿರ್ತಕ್ಕಂಥ ಸರಸ್ವತಿ ದೇವಿಯ ಮುಖ ಅನ್ನೋ ಕಮಲಕ್ಕೆ ಸೂರ್ಯ ಅಂತೀವ್ರು. ಯಾರೋ ಬ್ರಹ್ಮದೇವರು ಅಂದ್ರೇನು? ಸೂರ್ಯ ಬಂದಾಗ ಕಮಲ ಅರಳುತ್ತದೆ. ಹಂಗೆ ಇವ್ರು ನೋಡಿದ್ರೆ ಅಕ್ಕಿ ಮಾಲೆ ಅರಳುತ್ತದೆ.
ವಾಣಿ ಮುಖ ಸರೋಜೇನ ಈ ಶಬ್ದಕ್ಕೆ ಅರ್ಥ ಹೇಳ್ಬೇಕಾಯ್ತು ಸಂಗನೆ ಮುಂದೆ ಈಗ ಹೇಳ್ಬೋದು ಹರಿಕಂದವ್ರು ಮುಗಿದ ವರ್ಷ ಕಟ್ಲೆ ಅವ್ರು ತಿಳ್ಕೊಡ್ರಿ ನಮಗೆ. ಗರುಡ ಶೇಷ ಶಶಂಕ ದಳಶೇಖರರ ಜನಕ, ಇಷ್ಟು ಮಂದಿಗೆ ಹುಟ್ಟು ಕೊಟ್ಟಿರ್ತಕ್ಕಂಥವ್ರು ಬ್ರಹ್ಮದೇವರು. ತ್ವಚ್ಚರಣಗಳಿಗೆ ಅಭಿವಂದಿಪುದೆ ಅಂತಾರ, ನಮಸ್ಕಾರ ಮಾಡ್ತೀನಿ. ಪಾಲಿಪುದು ಸನ್ಮತಿಯ, ನಮಗೇನು ಕೊಡ್ರಿ, ಒಳ್ಳೆ ಬುದ್ಧಿಯನ್ನು ಕೊಡ್ರಿ ಅಂತ ಯಾರು ಪ್ರಾರ್ಥನೆ ಮಾಡ್ತಾರ? ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಮಹಾನುಭಾವರು. ಇಷ್ಟು ಹೇಳ್ಕೊತ ಹೋಗಿ ಒಂದೊಂದೇ ವಾಯುದೇವ್ರನ್ನ ಪ್ರಾರ್ಥನೆ ಮಾಡ್ತಾರ. ಇಲ್ಲಿ ಪ್ರಾರ್ಥನೆ ಎಷ್ಟು ಸಂದರ್ಭ ಹೇಳ್ಕೊತ ಹೋಗ್ರಿ ಅಂತಾರ. 6-3-2-1,000 ನಿಮಗೆಲ್ಲ ಬಾಯಿಲೆ ಬರ್ತದ. 3-2 ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಯ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಗುರುಪವಮಾನ ಸಲಹೆಯಮ್ಮ. ಹೌದಾ? ಇಲ್ಲಿ ಕ್ರಿಯಾಪ ಹೆಂಗ ನೋಡ್ರಿ. ಸಲಹು ಅಂದ್ರೆ ಜೋಪಾನ ಮಾಡುವಂತ ಅರ್ಥ. ನಮಗೆ ಜೋಪಾನ ಮಾಡ್ರಿ ಯಾರು? ವಾಯುದೇವರ. ಶುರು ಮಾಡ್ರಿ ಸಂಧ್ಯಾ ಆಚಮ್ಯ ಪ್ರಾಣಾಯಾಮ. ಎಲ್ಲ ಮತದವರು ಅವ್ರು ಸ್ಮಾರ್ತರು ಇರಲಿ, ಕಾರಣವರಿರಲಿ, ಯಾರೇ ಇರಲಿ, ಆಚಮ್ಯ ಪ್ರಾಣ, ಆಚಮ್ಯ ಕೇಶವಾಯಿಸುವ ಎಲ್ಲರೂ ಹೆಸರು. ಮತ್ತೆ ಪ್ರಾಣಾಯಾಮ ವಾಯುದೇವರು ಬರಬೇಕಲ್ಲಿ ಎಲ್ಲ. ಅದು ಬೇರೆ ಹಾದಿಲ್ಲೇ ಇಲ್ಲ. ಅಲ್ಲಿ ವಾಯುಜೀತ ಪ್ರಾರಂಭ ಆಗಿಬಿಟ್ಟು ತಿಳ್ಕೊಡ್ರಿ. ಇಲ್ಲಿ ಅದೆಲ್ಲ ನಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹವಾ ಕೊಡ್ತಕ್ಕ ಹೋಗಿ ಉಸಿರು ಕೊಡ್ತಕ್ಕಂಥ ಮಹಾನುಭಾವರು ಮುಖ್ಯ ಪ್ರಾಣದೇವರು ಅಂತಾರ. ಈ ಲೆಕ್ಕ 6-3-2-1,000 ನೀವೆಲ್ಲ ಓದಿಕೊಂಡ್ರಿ. 21,600 ಇದಕ್ಕೆ ಸಂಖ್ಯೆ. 6-3-18 ಮ್ಯಾಲೆ 20 ಮ್ಯಾಲೆ 1,021 ಇದನ್ನು ಹೇಳೋ ಅವಶ್ಯಕತೆ ಅಲ್ಲಿ ನಿಮಗೆಲ್ಲ ಗೊತ್ತದ. ಶತ ಶ್ವಾಸ ಜಪಗಳ. ಏನು ಶ್ವಾಸ ಜಪ ಅಂದ್ರೆ ಉಪನಿಷತ್ತು ಮಾತಾಡ್ತಾರಲ್ಲಿ. ಇದು ಹರಿಕಥಾಮೃತ ಸಾರ ಬಂದ್ರಿ ಅಂದರೆ ಭಾರತ, ಭಾಗವತ, ಪಂಚರಾತ್ರ, ಪುರಾಣ, 18 ಪುರಾಣಗಳು, ಟಿಪ್ಪಣಿ, ಟೀಕಾ ಇದಿಲ್ಲದೆ ಬರೀದೆ ಅಂತ ತಿಳ್ಕೊಡ್ರಿ. ಇಷ್ಟು ಸಂಗ್ರಹ ಯಾವುದಾದ್ರೆ ಹರಿಕಥಾಮೃತ ಸಾರದ. ಅದಕ್ಕೆ ಅಣುಸೂದ ಅಂತ ಅದಕ್ಕೆ ಅಂತಾರ. ಎಂಥದ್ದು ಜಪ ಮಾಡ್ತಂಥವ್ರು ವಾಯುದೇವರ ಮೇಲೆ ಕೂತ್ಕೊಂಡು ತಾ ರಚಿಸಿ ಹೆಂಗೆ ಸಾತ್ವರಿಯ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಯಾರವ? ಗುರು ಪವಮಾನ. ನಮಗೆ ಯಾರವರು? ಗುರುಗಳು. ಪವಮಾನ ಅಂದರೆ ವಾಯುದೇವರು. ಏನು ಜಪ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಜಪ ಸಂಖ್ಯಾ 21,000. ಎಲ್ಲರಲ್ಲಿ ನಿಮ್ಮಲ್ಲಿ 21,000, ನಮ್ಮಲ್ಲಿ 20, ಎಲ್ಲರ ಪ್ರಾಣಿಗಳಲ್ಲಿ ಚೇತನವಾಗಿರ್ತಕ್ಕಂಥ ಸಮಸ್ತ ಪ್ರಾಣಿಗಳಲ್ಲಿ ವಾಯುದೇವರು ಮಾಡ್ತಕ್ಕಂಥ ಜಪ ಎಷ್ಟು ದಿನಕ್ಕೆ? 21,600. ಇದು ಮತ್ತು ಅವು ಸ್ವಂತ ಯಾರು ಹೋಗ್ಬೇಡ್ರಿ. ಇದು ಉಪನಿಷತ್ತು ಪ್ರಮಾಣದ ಇದಕ್ಕೆ ಮಾಡ್ತಾರೆ. ಅದನ್ನು ಹೇಳ್ಬೇಕಾದ್ರೆ ಮತ್ತೆ ಏನು ಮಂತ್ರ ಅದು? ಹಂಗಾರೆ ಅದು ಷಡಕ್ಷರಿ ಮಂತ್ರ. ಲಕ್ಷ ಕೊಡ್ರಿ. ಸೋಹಂ ಹಂಸ ಸ್ವಾಹ ಇದೇ ಮಂತ್ರ. ಎಷ್ಟು ಅಕ್ಷರ ಅದು? 6 ಆದ್ವಿಲ್ಲ? ಸೋಹಂ ಹಂಸ ಸ್ವಾಹ. ನಿಮ್ಮಲ್ಲಿಯೂ ಅದೇ ಜಪ, ನಮ್ಮಲ್ಲಿಯೂ ಅದೇ ಜಪ, ನಮ್ಮಲ್ಲಿಯೂ ಅದೇ ಜಪ. ಎಲ್ಲರಲ್ಲೂ ಜಪ ಒಂದನ ಯಾರು ಮಾಡ್ತಾರ? ಮುಖ್ಯ ಪ್ರಾಣದೇವರು. ಎಷ್ಟಕ್ಕೆ ದಿನ ಪ್ರತಿದಿನ ಅವರು ನಿಂತರು ಅಂದರೆ ನಮ್ಮ ಉಸಿರು ನಿಂತು ಅಂತ ತಿಳ್ಕೊಂಬಿಡ್ರಿ ನೀವು. ಎಷ್ಟು ಅವ್ರದ್ದು ಉಪಕಾರ. ಅದಕ್ಕೆ ಮುಖ್ಯ ಪ್ರಾಣ ಯಾಕೆ ಮಹಿಮಾ ಗೊತ್ತಾ? ನೀವು ಏನರ ಮಲ್ಕೋತಿದ್ರಲ್ಲ, ನಿದ್ದೆ ಮಾಡ್ಕೊಂಡು ರಾತ್ರಿ ಮಲ್ಕೋತೀವಲ್ಲ, ಮುಖ್ಯ ಪ್ರಾಣನೇ ನಾ ಮಲ್ಕೋತೀನಿ, ನೆಲೆ ಜಪ ಅಂತ ಹೇಳಿ ಮಲ್ಕೋತೀರಿ ನೀವೇನಾರ? ಹೌದಾ? ಏನಿಲ್ಲದ ಮಾಡ್ತಾರ ಅವ್ರು ಮಾಡ್ತಕ್ಕಂಥ ಮಹಾ ಉಪಕಾರ. ಹೌದಾ? ತಿಳ್ಕೊಂಡ್ರೆ ಎಷ್ಟು ಉಪಕಾರ ವಾಯುದೇವ್ರದ್ದು. ಎಷ್ಟು ನಮ್ಮ ಕಾಯ್ತಾರೆ ನಮ್ಮನ್ನು. ನಾವು ಮಲ್ಕೊಂಡಿರ್ತೀವಿ, ನಿದ್ದೆ ಹೆಚ್ಚಿರ್ತದೆ ಗೊತ್ತಿರುವ, ಎಳ್ಕೊಂಡ್ರು ಕೆಲವು ಮಂದಿ ನಿದ್ದೆ ಹೆಚ್ಚಾಗೋದಿಲ್ಲ. ಅಂಥ ಜಪ ಮಾಡ್ರಿ ಯಾರಲ್ಲಿ? ಮುಖ್ಯ ಪ್ರಾಣದೇವರು. ಅವ್ರ ಉಪಕಾರ ಅದಕ್ಕೆ ಸ್ತೋತ್ರ ಮಾಡ್ಯಾರ ಅವ್ರನ್ನ. ಅದು ಸೋಹಂ ಹಂಸ ಸ್ವಾಹ. ಜಪ ಸಂಖ್ಯೆ ಅಷ್ಟೇ ಎಲ್ಲರಲ್ಲಿನೂ. ಕಳ್ಳ ಸುಳ್ಳ ಅವರಲ್ಲಿಯೂ ಅಷ್ಟೇ ಜಪ. ಸಾತ್ವಿಕರು ಸ್ವಾಮಿಯಲ್ಲಿಯೂ ಅಷ್ಟೇ ಜಪ, ಮತ್ತು ಎಲ್ಲರಲ್ಲಿಯೂ ಅಷ್ಟೇ ಜಪ ಮಾಡೋರು ಅವರು. ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖ. 3 ಜನ ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವರಿಗೆ ಸುಖ ಕೊಟ್ಟರು. ಸುಖ ಅಂದ್ಕೊಳ್ಳಿ ನಮ್ಮ ತಾಯಿಗೆ ಗೊತ್ತು. ಊಟ ಚೈನಿ ಇದಲ್ಲ. ಮತ್ತು ಆಧ್ಯಾತ್ಮ ಸುಖ, ಒಳ್ಳೆ ವಿಚಾರಗಳು, ಒಳ್ಳೆ ಸಾಧನ ಅವ್ರು ಮಾಡಿಸ್ತಾರೆ ಸಾತ್ವರಿಗೆ. ಮಿಶ್ರರಿಗೆ ಸಂಸಾರ, ಮತ್ತು ಬರೋದು ಮತ್ ಸಾಯೋದು, ಮತ್ತು ಹುಟ್ಟೋದು ಮತ್ ಸಾಯೋದು. ಅವ್ರಿಗೆ ಸುಖ ಕೊಟ್ಟರು, ಮೋಕ್ಷ ಕೊಟ್ಟರು ಅವ್ರಿಗೆ. ಇನ್ನು ತಾಮಸರಿಗೆ ಮಹಾ ದುಃಖ ಕೊಡ್ತಕ್ಕಂಥ ನರಕ ಕೊಟ್ಟರು. ನರಕಾದಿ ಅನರ್ಥಗಳನ್ನ ನೋಡ್ರಿ. ಲಕ್ಷ ಇಟ್ಕೊಡ್ರಿ ಹೆಂಗೆ ಪ್ರಶ್ನೆ ಮಾಡ್ತಾರ. ಜಪ ಸಂಖ್ಯಾ 1, ಜಪ ಮಾಡೋರು 1. ಹೌದಾ? ಜಪ ಸಂಖ್ಯಾನೂ ಅಷ್ಟೇ. ಜಪ ಮಾಡೋರು ಒಬ್ಬರು, ಅವರೇ ಮಾಡೋರು. ಮತ್ತು ಪರಿಣಾಮ ಯಾಕೆ ಫರಕ್ ಆಗ್ಬೇಕು? ರಿಸಲ್ಟ್ ಯಾಕೆ ಫರಕ್ ಆಗ್ಬೇಕು? ಎಲ್ಲರೂ ಜಪ ಸಂಖ್ಯೆ 1 ಆಯ್ತು. ಮಾಡೋರು ವಾಯುದೇವರು. ಮತ್ತು ಹಂಗಾರೆ ಪರಿಣಾಮ ಅವು ಸಾತ್ವರಿಗೆ ಸುಖ ಹಿಂಗೆ ಯಾಕಾಯ್ತು ಅಂತ ಕೇಳಿದರೆ ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ ನಿಮಗೆ. ಹುಡುಗಿ ಪೇಪರ್ ಪರೀಕ್ಷೆ ಕೂತಿರ್ತಾರೆ. ಹೌದಲ್ಲ? ಕ್ವಶನ್ ಪೇಪರ್ ಒಂದೇ ಇರ್ತದೆ, ಬೇರೆ ಬೇರೆ ಇರ್ತಾವೆ. ಟೇಬಲ್ ಬೇರೆ ಬೇರೆ ಇರ್ತದೆ. ಕ್ವಶನ್ ಒಂದೇ ಇರ್ತದೆ. ಎಲ್ಲರಿಗೂ 3 ತಾಸು ಬರ್ಲಿಕ್ಕೆ. ಮತ್ತೆ ಹಾಗೆ ಗೊತ್ತಿರಲಿ, ಚೆಕ್ ಮಾಡವ ಒಬ್ಬನೇ ಇರ್ತಾನೆ. ಮಾರ್ಕ್ಸ್ ಯಾಕೆ ಕಡಿಮೆ ಆಗ್ತದೆ, ಹಂಗಾರೆ ಹೆಚ್ಚು ಕಡಿಮೆ ಆಗ್ತದೆ ಅಂತ ಕೇಳಿದ್ರೆ ಅವ್ರ ಸಾಧನ. ಹೌದಲ್ಲ? ಮತ್ತೆ ಹಂಗಿದ್ದಂಗೆ ಸಾತ್ವರಿಗೆ ಸುಖ. ಸಾತ್ವಿಕ ಜೀವಿಗಳು ಯಾರು?
ಧರ್ಮಬೀರುಗಳು, ಯಾರು ಸಾತ್ವಿಕರು, ಪರಮಾತ್ಮ ಭಕ್ತರು ಅವರಿಗೆ ಸುಖ, ಸಂಸಾರ ಮಿಶ್ರರಿಗೆ, ಅಧಮ ಜನರಿಗೆ ಅಪಾರ ದುಃಖಗಳಿವ ಯಾರವರು? ಗುರು ಪವಮಾನ ಅಂತ ಮಹಾ ಹೇಳ್ತಾ ಇದ್ದಾರೆ. ನಮಗೂ ಮುಖ್ಯ ಪ್ರಾಣ ಇವರು, ಅಲ್ಲಿ ಮೊದಲು ಸಾರಗುರು ಅಂತ ಹೇಳಲಿ ಅಂತ ಮಹಾನುಭಾವರು ಮುಖ್ಯ ಪ್ರಾಣದಿಂದುಕೊಂಡು ಅವನು ಸ್ತೋತ್ರ ಮಾಡ್ತಾ ಮುಂದುವರೆದು ಭಾರತಿ, ಸರಸ್ವತಿ ಇವ್ರನ್ನ ಸ್ತೋತ್ರ ಮಾಡ್ಕೊತ ಹೋಗ್ತಾ ಇದ್ದಾರೆ. ಅಲ್ಲಿ ಭಾರತೀ ದೇವಿ ಹತ್ರ ಬರ್ತಾರೆ. ಭಾರತಿ ಪ್ರಾರ್ಥನೆ ಮಾಡ್ಕೋತಾನೆ ದಾಸರ ಪ್ರಾರ್ಥನಾ ಅಗ್ನಿ ಅದ್ಭುತವಾಗಿರ್ತಂಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಾರೆ ಮಹಾನುಭಾವರಲ್ಲಿ. ಆ ಪದ್ಯದೊಳಗೆ ಯಾರ್ಯಾರವರು ಅನ್ನೋದು ಹೇಳ್ತಾ ಇದ್ದಾರೆ. ಆ ಸ್ತೋತ್ರ ಮಾಡ್ತಾ ಭಾರತೀ ದೇವಿಯನ್ನು ವೀಣಾ ಎರಡೂ ತೊಗೊಂಡ್ಬಿಟ್ರು. ಇಲ್ಲಿ ಸರಸ್ವತಿ ಪ್ರಾರ್ಥನೆ ಮಾಡ್ತಾರೆ, ಚತುರ ವದನ ರಾಣಿಯನ್ನು ಪ್ರಾರ್ಥನೆ ಒಳಗೆ ಅಲ್ಲಿ ಮುಂದುವರಿತಾಳೆ. ಅಷ್ಟು ಹೇಳ್ಕೊತ ಹೋಗಲ್ಲ ಅಂತ ಕೂಡ ಹೇಳಿ ನಿಮ್ಮ ನಾನು ಮುಂದುವರೆದು ಭಾರತೀ ದೇವಿ ಸ್ತೋತ್ರ ಮಾಡ್ತಾರೆ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರಯೂಸತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸಿ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳು ಅರುಪು ಕರುಣದಲ್ಲಿ ನೋಡಿದ್ರೆ ಮತ್ತೆ ಬರಲ್ಲ. ಆಗ ನೀನು ಕೇಳ್ತಾರ ನನಗೆ ಈ ವಿದ್ಯಾ ಕೊಡು, ಏನು ಕೊಡ್ಬೇಕು ವಿದ್ಯಾ ಅಂದ್ರೆ ಅಂಥ ಇಂಥ ವಿದ್ಯೆ ಅಲ್ಲ. ಯಾಕೆ ಈ ಮಾತು ಕೇಳ್ತಾವ ಅಂತ ಕೇಳಿದ್ರೆ ಈ ಪುಸ್ತಕಕ್ಕೆ ಯಾಕೆ ಮಹತ್ವ ಕೊಟ್ಟಿನ ಅಷ್ಟು ಹೇಳಿಕತ್ತೀನಿ ಕೇಳಿದ್ರೆ ಹರಿಕಥಾಮೃತ ಸಾವಳಿಗಿರ್ತಕ್ಕಂಥ ವಿದ್ಯೆ ಮತ್ಯಾವ್ದು ಬೇರೆ ಇಲ್ಲೇ ಇಲ್ಲ. ನಾಳೆ ಹುಟ್ಟಬಹುದು, ಹಿಂಗೊಬ್ಬ ಹುಟ್ಟಿದ್ದಂಥವಮ್ಮ ನಿಮ್ಗೆ ಗೊತ್ತು, ಹಳೆ ಮಂದಿಗೆ ಗೊತ್ತಿರ್ತದೆ, ಕೆಲವು ವಸ್ತುಗಳಿಗೆ ಅಷ್ಟು ಗೊತ್ತಿರೋಲ್ಲ. ನಾಳೆ 20 ಹೆಸರು ಒಬ್ಬ PhD ಮಾಡ್ತಾನೆ ಹರಿಕಥಾಮೃತ ಸಾರ ಮೇಲೆ. ಹರಿಕಥಾಮೃತ ಸಾರಲ್ಲಿ ಕಾಮಶಾಸ್ತ್ರವಿದೆ, ಏನು ಸಾಯ್ಬೇಕು ಅವ್ನು ಹಂಗೆ ಕೂತ್ಕೊಂಡ್ರೆ. ಹರಿಕಥಾಮೃತ ಸಬ್ಜೆಕ್ಟ್ ಏನು? ಭಾರತ ಭಾಗವತ ಪುರಾಣ ರಹಸ್ಯಗಳು. ಭಾರತ ಭಾಗವತ ಪುರಾಣ ಏನು ಹಂಗಂದ್ರೆ ರಹಸ್ಯ ಅಂದರೆ ಭಾಗವತ ಭಾರತ ಎಲ್ಲ ಕರೆಕ್ಟ್ ಅದು. ಪುರಾಣ ರಹಸ್ಯಗಳು ಅಂದ್ರೆ ಏನರ್ಥ ವಿಚಾರ ಮಾಡಿ. ಜಗನ್ನಾಥ ಎಷ್ಟು ವಿಚಾರ ಮಾಡಿ ಹಂಗೆ ಶಬ್ದ ಹಾಕ್ತಾರೆ ಅನ್ನೋದನ್ನು. ಹೆಂಗೆ ಗೊತ್ತೆ, ಭಾಗವತ ಬಂತು, ಭಾರತ ಪುರಾಣ ಬಂತು, ಅದಕ್ಕೆ ಅಪವ್ಯಾಖ್ಯಾನ ಒಳಗಡೆ ಬಂದ. ಮತ್ತೆ ಇನ್ನಿತರ ಅಪವ್ಯಾಖ್ಯಾನ ಮಾಡಿದ್ರೆ ನಮಗೆ ಅದರ ರಹಸ್ಯ ಅಂದರೆ ಟೀಕಾ ಟಿಪ್ಪಣಿಗಳ ರಹಸ್ಯ ತಿಳಿಸೋದು ಅರ್ಥ ಮಾಡ್ಕೊಂಡು ಅಂತ ತಿಳ್ಕೊಡ್ರಿ. ಇಲ್ಲಿ ಭಾರತ ಭಾಗವತ ಪುರಾಣ ರಹಸ್ಯ ಒಟ್ಟು ಬಂದೋದ್ರಾಗ ಯಾರಿಗಂತಾರೆ ಈ ಮಾತನ್ನು? ಭಾರತೀ ದೇವರಿಗೆ, ಮುಖ್ಯ ಪ್ರಾಣದೇವರ ನೀತಪತ್ನಿ ಆಗಿರ್ತಕ್ಕಂಥ ಅಂತ ಸ್ತೋತ್ರ ಮಾಡ್ತಾರೆ. ಕೃತಿರಮಣ ಪ್ರದ್ಯುಮ್ನ ನಂದನೆ, ಮೂರು ರೂಪ ಕೃತಿ ರೂಪ, ಪರಮಲಕ್ಷ್ಮಿ ಪರಮಾತ್ಮ ರೂಪಕ್ಕೆ ಪ್ರದ್ಯುಮ್ನ ಹೆಂಡತಿ ಆಗಿದ್ದ ಕೃತಿರಮಣ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು. ಕೃತಿ ಮತ್ತು ಪ್ರದ್ಯುಮ್ನ ಅಂತಕ್ಕಂಥ ಹುಟ್ಟಿರ್ತಕ್ಕಂಥವ್ರು ವಾಯುದೇವರು, ಭಾರತೀ ದೇವಿಯರು. ಮುಂದೆ ನೋಡ್ರಿ, ಚತುರಯೂಸತಿ ತತ್ವಪತಿಗೇವತಿ ದೇವತೆಗಳಿಗೆ ಗುರುವೆನಿಸುತ್ತೆ. 24 ತತ್ವ ಮತ್ತು ಅವರ ವಾಯುದೇವರು ಬರ್ತಾರಲ್ಲ, ವಾಯುದೇವರು ಬರ್ತಾರೆ. ಮತ್ತು ಅಕ್ಕಿಗೆ ಹೆಂಗೆ ಇವರು ಪತಿ ಮಾರುತನ ಜಪತಿ ಯಾಕಂತ ಕೇಳಿದ್ರೆ ಅಲ್ಲಿ ಹೇಳ್ತಾರೆ, ಅದು ವ್ಯಾಖ್ಯಾನಕರು ಅಲ್ಲಿ ಅಪಾನ ವಾಯುನ ತೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹಂಗೆ ಅರ್ಥ ಮಾಡ್ಕೊಂಡು ಹೇಳ್ತಾರೆ. ಮಾರುತನ ನಿಜಪತ್ನಿ ಅಂದಾರ ಮಧ್ಯೆ ತಿಳ್ಕೊಡ್ರಿ. ಮಾರುತನ ನಿಜಪತ್ನಿ, ನಿಜ ಅಂದ್ರೆ ಖರೆ ಅಂದ್ರೆ ಸುಳ್ಳು ಪತ್ನಿ ಬೇರೆ ಹೋಗ್ಬೇಕಿದ್ದಾವ. ಮತ್ತಂದ್ರೆ ನಂಬರ್ 2 ಇದ್ದೇಕೆಂದಿದ್ದ ಅನ್ಕೇರೆ ಯಾಕೆ ಹಾಕಿ ಶಬ್ದ ಅನ್ಕೇರೆ ಮುಖ್ಯ ಪ್ರಾಣದೇವರು ಭೀಮಸೇಂದ್ರ ಅವತಾರ ಮಾಡಾಗ ಹಿಡಿಂಬನೂ ಲಗ್ನ ಇರೋ ಮತ್ತೆ ಆಕಿನ ಕರ್ಕೊಂಬಂದಿರ ಮತ್ತೆ ಬೇರೆ ಇಲ್ಲಿ ನೀತಪತ್ನಿ ತೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಜಪತ್ನಿ ಶಬ್ದ ಮಾಡ್ತಾರೆ. ನಿಜಪತ್ನಿ ನೀ ಏನು ಕೊಡ್ಬೇಕು ಗೊತ್ತಾ ನೋಡ್ರಿ, ಯಾಕೆ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತೆಯ ಪಾಲಿಸಿ. ನನಗೆ ಈ ಭಗವಂತ ಮತ್ತು ಮುಖ್ಯ ಪ್ರಾಣದೇವರಲ್ಲಿ ದೇವರಲ್ಲಿ ಸರಿಯಾಗಿ ಭಕ್ತಿ ಕೊಡು. ರತಿ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ. ಸದ್ರತಿ ಶ್ರೇಷ್ಠ ಭಕ್ತಿ ಕೊಡು. ಈ ಹರಿಕಥಾಂಸಾರ ಬರೆಯುವಾಗ ನನಗೆ ಬೇರೆ ಏನು ಬರೋದು ಬೇಡ. ಭಾರತ ಭಾಗವತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ ಎಷ್ಟು ಪ್ರಾರ್ಥನೆ ಮಾಡ್ತಾರೆ. ಒಂದು ಶಬ್ದಕ್ಕೂ ಭಾಳ ಡಿಮಾಂಡ್ ಅದು ತಿಳ್ಕೊಂಡೊಳಗೆ. ಎಷ್ಟು ಪುರಾಣವ? 18 ಪುರಾಣವ. ಆ ವೇದ ಉದ್ಯೋಗಿತ್ತೇ ಇಲ್ಲ ಅವ್ರಿಗೆ. 18 ಪುರಾಣ ಯಾರು ಓದ್ತಾರನೇ ಅಂದ್ರೆ ಅವನ್ನ ಎಲ್ಲಿ ಹೋಗಿ ಕೆಲವು ತಲೆ ಕೆಟ್ಟರು ಓದ್ತಿರ್ತಾರೆ ಅವನ್ನ. ಒಟ್ಟು 18 ಪುರಾಣ ಓದಿ ಯಾರು ಓದ್ಲಿಕ್ಕೆ ಸಾಧ್ಯ ಅದ? 18 ಪುರಾಣ ಬ್ಯಾಡ್ರಿ, 18 ಪುರಾಣದ ಹೆಸರು ಹೇಳ್ರಿ ಅಂದ್ರೆ ಹೇಳ್ತಾರನೇ ಯಾರು ಕಡ್ಕೊಂಡು ಹೇಳಿಕ್ಕೆ ಸಾಧ್ಯದ? ಅವನ್ನ ಸೀಟೆ ಕೇಳ್ತಾರ ಅವನೇನ ಈ ಪರಿಸ್ಥಿತಿ ಹುಡುಗಿ ಕೇಳ್ತಾರ. 18 ಪುರಾಣ ಹೆಸರಿಗೆ ಗೊತ್ತಿಲ್ಲ, ವೇದವ್ಯಾಸರಿಗೆ ಗೊತ್ತಿತ್ತು. 18 ಬರ್ದಾರ. 18 ಬರೆದ ಮೇಲೆ ವಿಚಾರ ಮಾಡಿದಂತ ಅವ್ರೇನೋ ವೇದವ್ಯಾಸದೇವರು. 18 ಪುರಾಣ ಬರದೆ ಮುಂದೆ ಕಲಿಯುಗ ನೆನಪಿಡ್ಲಿಕ್ಕೆ ಆಗೋದಿಲ್ಲ. ಇವನ್ನ ಹೆಂಗೆ ಮಾಡ್ಕೊಂತ ಮತ್ತೊಂದು ಶ್ಲೋಕ ಮಾಡಿದ್ರು ಅದಕ್ಕೆ ಅವರು. ಈ ಶ್ಲೋಕ ನೆನಪಿಡ್ರಿ, 18 ಪುರಾಣ ಬಾಯಿ ಬಂದ್ಬಿಡ್ತಾರೆ. ಮತ್ತು ಸಣ್ಣ ಶ್ಲೋಕ ಹೇಳ್ತೀನಿ ಮುಂದೆ. ಹಂಗೆ ಈ ಶ್ಲೋಕ ನೆನಪಿಟ್ರೆ 18 ಪುರಾಣ ನಿಮ್ಮ ಬಾಯಾಗನ. ಮಧ್ವಯಂ ಭದ್ವಯಂ ಚೈವ ಭ್ರತ್ರಯಂ ಚತುಷ್ಟಯಂ ಅನಾಪಲ್ಲಿಂಗ ಕೂಸ್ಕಾನಿ ಪುರಾಣಾನಿ ವಿಧೋ ವಿಧು. ಮಧ್ವಯಂ ಮೈಂದು ಪುರಾಣ 2 ಪುರಾಣ. ದ್ವಯ ಅಂದರೆ ಎಷ್ಟು? 2. ಮೈಂದು ಮಧ್ವಯಂ ಮತ್ಸ್ಯ ಪುರಾಣ, ಮಾರ್ಕಾಂಡಿ ಪುರಾಣ. ಅರ್ಥಾತ್ ಭದ್ವಯಂ ಭದಿಂದ ಎಷ್ಟು? 2 ಭಾಗವತ ಪುರಾಣ, ಭವಿಷ್ಯೋತ್ತರ ಪುರಾಣ. ಭ್ರತ್ರಯಂ ಬೃಂದು ಆಗ್ತಕ್ಕಂಥ 3 ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ.
ಲೆಕ್ಕ ಮುಗಿದ ಇಲ್ಲಿಗೆ. ಚತುಷ್ಟಯಂ ವೈಂದ ಸುರತಕ್ಕಂಥವೆಷ್ಟು 4: ವಿಷ್ಣು ಪುರಾಣ, ವಾಮನ ಪುರಾಣ, ವರಾಹ ಪುರಾಣ, ವಾಯು ಪುರಾಣ. ಅನಾಪಲ್ಲಿಂಗ ಕೂಸ್ಕಾನಿ ಅಗ್ನಿ ಪುರಾಣ, ನಾ ಅಂದ್ರೆ ನಾರದ ಪುರಾಣ, ಪದ್ಮ ಪುರಾಣ, ಲಿ ಅಂದ್ರೆ ಲಿಂಗ ಪುರಾಣ, ಗ ಅಂದ್ರೆ ಗರುಡ, ಸ್ಕಂದ ಪುರಾಣ. ಇಷ್ಟು ಕೂಡಿ 18 ಲೆಕ್ಕ ಹಾಕೋರಿಗೆ. ಒಂದು ಕೂರ್ಮ ಪುರಾಣ. ಅನಾಪಲ್ಲಿಂಗ ಕೂಸ್ಕಾನಿ ಪುರಾಣಾನಿ ವಿಧೋ 18 ಪುರಾಣ. 18 ಪುರಾಣ ಓದಿ ಅವ್ನು ತಿಳ್ಕೊಳ್ಳಿಕ್ಕೆ ಮತ್ತೆ ಕಷ್ಟಪಡ್ತಾವೆ ಒಂದು ವೇದವ್ಯಾಸರು. ಅದಕ್ಕೂ ಅನುಗ್ರಹ ಮಾಡಿದಾರೆ, ಮತ್ತೊಂದು ಶ್ಲೋಕ ಮಾಡ್ಯಾರ. 18 ಪುರಾಣ ಸಾಲು ಒಂದೇ ಸಾಲಿನಾಗ ಯಾರು ಹೇಳ್ತಾರ? ವೇದವ್ಯಾಸದೇವರು. ಅಷ್ಟಾದಶ ಪುರಾಣಾನಾಂ ಸಾರೋ ವ್ಯಾಸೇನ ಕೀರ್ತಿತ. ಅಷ್ಟಾದಶ ಎಷ್ಟದು? 18. ಅಷ್ಟಾದಶ ಪುರಾಣಾನಾಂ ಸಾರೋ ವ್ಯಾಸೇನ ಕೀರ್ತಿತ. ಒಂದು ಸಾಲಿನಾಗ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪುನಃ ಹೇಳುವುದಿದನೇ ಮತ್ತೆ ಇಷ್ಟ ಹೇಳ್ತಾರೆ. ಭಾರತ ಭಾಗವತ ಪುರಾಣ ರಹಸ್ಯಗಳ ಒಂದು ತೊಗೊಂಡ್ಬಿಟ್ರು. ಮಹತ್ವಪೂರ್ಣ ಯಾವುದು? ಭಾಗವತ. ಅದು ಮುಂದೆ ಕೇಳಿಬಿಟ್ರೆ ಸಾಕು, ಎಲ್ಲ ಪುನಸ್ಕಾರಕ್ಕೆ ಬಂದಂಗೆ. ಅದಕ್ಕೆ ಅಂದ್ಕೊಂಡ್ರ ಪುರಾಣ ಇಳಿದ್ರ ಕಥೆಗಳು ಅವು ಹಿಂಗಿರ್ತಾವಲ್ಲ, ಲಘು ಅರ್ಥ ಆಗೋದು ಒಂದೊಂದ್ಸಲ. ಆ ಅರ್ಥ ಬಿಡಿಸ್ಲಿಕ್ಕೆ ಯಾರು ಬೇಕು? ಶ್ರೀಮದಾಚಾರ್ಯ ಬೇಕು ನಮಗೆ, ಅವ್ರ ತಾತ್ಪರ್ಯ ಬೇಕು, ಅದನ್ನ ಟಿಪ್ಪಣಿ ಬೇಕಾದ್ರೆ ಅಂದ್ರೆ ಮಾತ್ರ. ಇದಕ್ಕೆ ಭಾಗವತ ಭಾರತ ಪುರಾಣ ರಹಸ್ಯ ಅಂತ ಜಗನ್ನಾಥರು ಹೇಳ್ಕೊತಾರೆ. ರಹಸ್ಯ ಶ್ರೀ ಮಹಾನುಭಾವರ ಮೂಲ ಪುರಾಣ ಅರ್ಥ ಆಗೋದಿಲ್ಲ. ಎಷ್ಟೋ ಕಡೆ ಮಿಸ್ಇಂಟರ್ಪ್ರಿಟೇಷನ್ ಮಾಡೋರು ಇದ್ದಾರೆ ನಮ್ಮಲ್ಲಿ, ಆ ರೀತಿ ಇರ್ತಕ್ಕಂಥದ್ದು ಅಂತಾರೆ. ಮುಂದುವರೆದು ನೋಡಿ ಎಷ್ಟು ಕನ್ಫ್ಯೂಷನ್. ಹಂಗೆ ಮುಂದೊಂದು ವೇದವ್ಯಾಸ ಸ್ತೋತ್ರ. ವೇದವ್ಯಾಸಕ್ಕೂ ಸಾಕ್ಷಾತ್ ಭಗವಂತನ ಅವತಾರ, ಮತ್ತು ತಾರತಮ್ಯದ ಕಮ್ಮಿ ಆತಲ್ಲಿ. ಎಲ್ಲರೂ ಒಮ್ಮೆ ಇವರೇ ಬರ್ಬೇಕಾಯ್ತು. ವೇದಪೀಠ ಒಂದೊಂದು ಶಬ್ದಕ್ಕೂ ಬಹಳ ಅರ್ಥ. ವಿರಂಚಿ ಭವ ಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟ್ಲಾಂತಾದಿ ಮಧ್ಯ ವಿದುರನಾದಾನಾದಿ ಕಾರಣ ಬಾದರಾಯಣ ಪಾಹಿ. ಇಲ್ಲಿ ಕೇಳ್ಕೊಂಡ್ರು ಮತ್ತೆ ಅಲ್ಲಿ ಕ್ರಿಯಾಪದ ಬೇರೆ ಬಂತಿಲ್ಲ. ಸತ್ರಾಣ ಸ್ವಾಮಿ, ನೀವು ಸತ್ರಾಣರಾಗಿರ್ತಕ್ಕಂಥ ಮಹಾನುಭಾವರು, ನಮ್ಮನ್ನು ಪಾಹಿ ಉದ್ಧಾರ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕೇಳೋ ಹೊತ್ತಿನಾಗ ವೇದಪೀಠ ಅವ್ರಿಗೆ ಹೆಸರು, ಅಡ್ರೆಸ್ ಅವರಿಗೆ. ವೇದವೇ ಪೀಠವಾಗಿ ಉಳ್ಳವರು ಯಾರು? ವೇದವ್ಯಾಸದೇವರು. ವಿರಿಂಚಿ ಭವ ಬ್ರಹ್ಮದೇವರಿಂದ ಹುಟ್ಟಿರ್ತಕ್ಕಂಥವ್ರು. ಶಕ್ರಾದಿಸುರ ವಿಜ್ಞಾನ, ಶಕ್ರ ಅಂದ್ರೆ ಇಂದ್ರದೇವರು, ವಿಜ್ಞಾನದಾಯಕ. ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಒಂದೇ ಅರ್ಥ ಹೇಳ್ತೀನಿ ನಿಮಗೆ, ಸುಚರಿತ್ರ. ಇಷ್ಟ. ಇದರ ಎಷ್ಟು ಅಕ್ಷರವ? ಸ ಪ್ಲಸ್ ಉ ಕೂಡಿ ಸು ಆತು, ಸ ಒಂದು ಅಕ್ಷರ. ರ ಪ್ಲಸ್ ಈ ಕೂಡಿ ರಿ ಆತು. ಸೂಚರಿ ಇವು 5 ತೋರಿಸ್ತೀವಿ. ಸ ಪ್ಲಸ್ ಕೂಡಿ 2 ಆದ, ಸ ಒಂದಾತ, ರ ಪ್ಲಸ್ ಈ ಕೂಡಿ 2 ಆತಿಲ್ಲ, 5 ಆದ್ವಿ. ಇಲ್ಲಿಗೆ ಇವ್ರನ್ನ ತ್ರ ಕಾಯ್ತಕ್ಕಂಥದ್ದು ಯಾರ್ಯಾರು? ಮನುಷ್ಯ, ದೇವತೆಗಳು, ರಾಜರು, ಪಕ್ಷಿಗಳು ಅಂತಕ್ಕಂಥ 5 ಹೇಳ್ತಾರೆ. ಸುಚರಿತ್ರ ಇವು 5 ಮಂದಿ ತ್ರಾಣ ಮಾಡ್ತಕ್ಕಂಥ ಮಹಾನುಭಾವರು ಯಾರು? ವೇದವ್ಯಾಸ ಅವರು. ಅವ್ರಿಗೆ ಹೇಳ್ತಾ ಇದ್ದಾರೆ. ಛೇದ ಭೇದ ವಿಷಾದ ಕುಟಿಲ ಅಂತಾದಿ ವಿದೂರ ಮಧ್ಯ ವಿದೂರನಾದ. ಅವ್ರಿಗೆ ಛೇದ ಬಂತು, ಬದಲಾವಣೆ ಆಯಿತು, ಇವ್ಯಾವಿಲ್ಲ ಅಂತ ಮಹಾನುಭಾವರೇ ನೀನು ಬಾದರಾಯಣ ಪಾಹಿ ಸತ್ರಾಣ ಅಂತ ಮಾಡಿಕೊಡ್ರಿ. ಇಲ್ಲಿ ಯಾಕೆ ಬಂದಾರ ಅಂತ ಕೇಳಿದ್ರೆ ಅಲ್ಲಿ ಭಾಗವತ್ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳೋ ಹೊತ್ತಿನಾಗ ಸರಸ್ವತೀಂ ವ್ಯಾಸಂ ಅರ್ಥ ಮಾಡ್ಕೋತೀವಿಲ್ಲ ಅಲ್ಲಿ. ಹಂಗೆ ವ್ಯಾಸ ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತ ಕೇಳಿದ್ರೆ, ಅಜ್ಞಾನಿಗಳಿರ್ತಾರೆ ಸಾಧನ ಮಾಡ್ತಕ್ಕ ತಾಮಸಗಳು, ಅವರಿಗೆ ಇನ್ನು ಕೆಲವು ಮಂದಿ ನಮ್ಮಲ್ಲಿ ಹಂಗೆ ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತರು ಅಂತಕ್ಕಂಥ ನೋಡೋರು ನಾವು. ಇನ್ನು ಕೆಲವು ಮಂದಿ ಇದ್ದಾರೆ ವೇದವ್ಯಾಸ ದೇವರು ಕೃಷ್ಣನ ಋಷಿ ಅಂತಾವ, ಯಾವೊಬ್ಬ ಋಷಿ ಅಂತವ, ಯಾವನೊಬ್ಬ ಋಷಿ ಅವ, ದೇವ್ರ ಅವತಾರಲ್ಲ ಅನ್ನೋ ಮಂದಿನೂ ಇದ್ದಾರ. ಅವ್ರಿಗೆ ಅಜ್ಞಾನ ಹಾಗೆ ಸಾಧನ ಆಗ್ಬೇಕು ಅವ್ರಿಗೆ. ಮತ್ತೆ ಅದು ಸಲುವಾಗಿ ಇಲ್ಲಿ ವೇದವ್ಯಾಸ ತಂದು ಹಾಕ್ಯಾರ ಅಂತಕ್ಕಂಥದ್ದು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಇಷ್ಟು ಮಹಿಮೆಯನ್ನು ಹೇಳ್ಕೊತ ಹೋಗಿ ಮುಂದುವರೆದು ಮಹಾನುಭಾವರ್ತಕ್ಕಂಥ ಮುಖ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಎಂಥ ಸ್ತೋತ್ರ ಹೇಳ್ತಾ ಇದ್ದಾರೆ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು. ಅರ್ಧಕ್ಕರ್ಧ ಮದ್ದಿಸಿ ಬಂದಂಗಿದ್ರ ಈ ಶ್ಲೋಕ ಅಂದ್ಬಿಟ್ರು. ಕ್ಷಿತಿ ಅಂದ್ರೆ ಭೂಮಿ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದಿ ದುರಾತ್ಮರು ಒಂದಧಿಕ ಯೂಷಿತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೋಳ್ ಅವತರಿಸಿ. ಯಾರವರು? ಭಾರತೀ ರಮಣ ಮಧ್ವಾಭಿಧಾನದಿ ಚತುರ ದಶಲೋಕದಲ್ಲಿ ಮೆರೆದ ಅಪ್ರತಿಮಗೆ ವಂದಿಸುವೆ. ಇಲ್ಲಿ ಪ್ರಾರ್ಥನಾಷ್ಟ ಮಾಡ್ಕೊಂಡಾನೆ. ಯಾಕಲ್ಲಿ ಮೇಲೆ ಸಂಸಂಧಾನ ಮಾಡ್ತಾರೆ. ಯಾವಾಗ ಹುಟ್ಟಿ ಮತ್ತು ಶ್ರೀಮದಾಚಾರ್ಯರು ಯಾಕೆ ಹುಟ್ಟಬೇಕಾಯ್ತು ಕಾರಣ ಕೊಡ್ತಾರೆ. ಈ ಒಳಗೆ ಮಣಿಮಂತ ಮುಂತಾಗಿ ದೈತ್ಯರು ಅವತಾರ ಮಾಡಿದರು, ಶಾಸ್ತ್ರ ಕೆಡಿಸಿದರು. ಕ್ಷಿತಿಯೊಳಗೆ ಭೂಮಿಯೊಳಗೆ ಮಣಿಮಂತ ಮೊದಲಾದಿ ದುರಾತ್ಮರು ಒಂದಧಿಕ ವಿಂಶ. ವಿಂಶ ಅಂದರೆ ಎಷ್ಟು? 20. ಒಂದಧಿಕ ವಿಂಶ ಅಂದರೆ 21.
ಏಕವಿಂಶತಿ ಕುಭಾಷ್ಯ ದೂಷಕಂ ಬರ್ತಾರೆ. ಮತ್ತೆ 21 ಭಾಷಾ ಎಷ್ಟು ಬಂದವು ಅಂತಾರ ವಾದಿರಾಜ ಅಂತಾರ. ಪೂರ್ವಂ ಪೂರ್ವಂ ಪೂರ್ವಪಕ್ಷ ಯಾವನ್ ಮಧ್ವಮತೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮ ಏವ ಹಿ. ಯಾರ ಮಾತು? ವಾದಿರಾಜ. ಎಷ್ಟು ಚಂದ ಹೇಳ್ತಾರೆ ನೋಡಿ ಹೇಳೋದನ್ನ ವಾದಿರಾಜರು. ಒಂದೊಂದು ಮಾತು ಏನು ಎಷ್ಟು ಬೆಲೆ ಕೊಡ್ಬೇಕು ಅವಕ್ಕಂದ್ರೆ ಅಂತಾರೆ ವಾದಿರಾಜರು. ಶ್ರೀಮದಾಚಾರ್ಯರಿಗೆ ಏನು ಅನೇಕ ಮತಗಳು ಬಂದಿಲ್ಲ. ಪೂರ್ವಂ ಪೂರ್ವಂ ಪೂರ್ವಪಕ್ಷ, ಅವೆಲ್ಲ ನಮಗೆ ಪೂರ್ವಪಕ್ಷಗಳು. ನಮಗೆ ಅಂತೆ ಸಿದ್ಧಸ್ತು ಸಿದ್ಧಾಂತ 21 ಮತಗಳನ್ನ ಖಂಡನ ಮಾಡಿ ಬಂದಿರತಕ್ಕಂಥ ಮತ 22ನೇ ಮತ. ಶ್ರೀಮದಾಚಾರ್ಯರು ಒಂದು ತಿಳ್ಕೊಡ್ರಿ, ವ್ಯಕ್ತಿ ದೂಷಕರಲ್ಲ, ವಿಚಾರ ದೂಷಕರು. ನಾವು ಮುಂದಿನ ಬಯೋಬೇಕಿಯಲ್ಲ ಮಾತುಗಳಾಗಿರ್ತಕ್ಕಂಥ ಯಾರನ್ನ ಬೈಯೋದ್ರಲ್ಲಿ ದೋಷ ಮಾಡೋದಿಲ್ಲ. ನಾವು ವಿಚಾರ ಮಾತ್ರ ಫರಕ್ ಮಾಡ್ತೀವಿ. ಅಲ್ಲಿ ನೀವು ನೀವು ಪೂರ್ವ ಅಂದ್ರೆ ನಮ್ಮ ನ್ಯಾಯ ಇಲ್ಲೇ ಇಲ್ಲ. ಪೂರ್ವಕ್ಕೆ ನೀವು ಪಶ್ಚಿಮ ಅಂದಿ ನ್ಯಾಯ ಶುರುವಾತ ಬಾ ನಿರ್ಣಯ ಮಾಡೋ ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾ ಇದ್ದಾರೆ ಇವರು ಆ ಕುಭಾಷ್ಯ ದೂಷದ ಮಹಾನುಭಾವರು. ಯಾವಾಗ? ವಿಜ್ಞಾನ ಭಾನುಮತಿ ಕಾಲ ಬಲೆ ನಲೀನೆ ದುರ್ಭಾಷ್ಯ ಸಂತ ಸಮತೋ ಜನತೆ ಹಿತೇಂದೆ ಮಾರ್ಗಸ್ಸದಾ ಸ್ಖಲಿತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನ ದೈವೀ ಪ್ರಜಾ ವಿಶರಣಂ ಶರಣಾಗತಮ್ನಃ ಆನಂದೇ ಸುಮುಖ ಭೂಷಿತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಯಾರ ಮಾತು? ಹಿಮದಾಚಾರ್ಯ. ಒಂದು ಜನ ಹೇಳ್ತಕ್ಕಂಥದ್ದು 2ನೇ ಸರಕ ಹೇಳ್ತಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನ ದೈವೀ ಪ್ರಜಾ ವಿಶರಣಂ ಶರಣಾಗತಮ್ನಃ. ಯಾವಾಗ ಎಲ್ಲ ದೇವತೆಗಳು ಬ್ರಹ್ಮಹತ್ಯಗಳು ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿ ಅನೇಕ ಮತ ಹುಟ್ಟ್ಯಾವ, ಅವ್ರನ್ನ ಬೈಬೇಕು ಛಾಡ ಹೇಳಬೇಕು ಅಂತ ಬಂದಿಲ್ಲ. ನಾವು ಮತ ಕೆಡಲಿಕ್ಕೆ ಹತ್ಯಾರ, ಭಗವಂತ ನಿರ್ಗುಣ ಅಂತ ಹೇಳಿಕ್ಕೆ ಹತ್ಯಾರ, ಜಗತ್ತು ಸುಳ್ಳು ಅಂತ ಹೇಳಿಕ್ಕೆ ಹತ್ಯಾರ. ಲಗ್ನ ಮಾಡೋದು ಸುಳ್ಳ, ಮಕ್ಕಳನ್ನ ಹಡೋದು ಸುಳ್ಳ, ಉಣ್ಣೋದು ಸುಳ್ಳ, ಇಂಥ ಅಪಪ್ರಚಾರ ಅನೇಕ ಮತ ಹುಟ್ಟಾವ. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನ ದೈವೀ ಪ್ರಜಾ ವಿಶರಣಂ ಶರಣಾಗತಮ್ನ. ಇಷ್ಟೊಂದು ಕೂಡ ಮುಂದಿಂದು ಆನಂದಯೇ ಹೇ ಸುಮುಖ ಆದೇಶ ಮಾಡಿದ ಭಗವಂತ. ಹೇ ಸುಮುಖ, ಹೇ ವಾಯುದೇವರೇ ಆನಂದಯೇ, ನೀ ಜಗತ್ತಿಗೆ ಹೋಗು, ಆನಂದವನ್ನು ಉಂಟು ಮಾಡು, ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗು ಅಂತ ಹೇಳ್ದಂಗೆ. ಆನಂದಯೇ ಸುಮುಖ ಭೂಷಿತ ಹೆಂಗೆ ಹೋಗ್ಬೇಕು? ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಹಿಂಗೆ ಹೋಗೋಣ. ಮತ್ತು ಬಾಲ ಇಟ್ಕೊಂಡು ಮುಖ್ಯ ಪ್ರಾಣಿಗೆ ಹೋಗೋಣ. ರೂಪಾಂತರೇಣ ಬೇರೆ ರೂಪ ತೊಗೊಂಡು ಹೋಗು ಅಂದರೆ ಮಧ್ವಾಚಾರ ಆಗಿ ಹೋಗು. ಹಂಗೆ ಮತ್ತು ಬಾಲ ಬಿಟ್ಕೊಂಡು ಮಂಗೆ ಆಗಿ ಹಂಗೆ ಹೋಗಿ ಸಾಧ್ಯ. ರೂಪಾಂತರೇಣ ಹೋಗಿ ಹೆಂಗೆ ಕೆಲಸ ಮಾಡೋಕಲ್ಲೇ ಮಮ ಸದ್ಗುಣ ನಿರ್ಣಯೇನ. ಹೌದಾ? ನನ್ನ ಗುಣಗಳು ಪರಮಾತ್ಮ ಅನಂತ ಗುಣಗಳ ಕಲ್ಯಾಣ ಗುಣಗಳ ಖಣಿ ಅಂತ ಟೀಕಾಕರ್ಪಾದರು. ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲೌ ದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇಪೋದ್ಭವತಿ ಮುಖರ ಅಥೇಶ ದೂಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿ ಮತಿ ನೇತ ಧ್ಯಾನ ಜಜ್ಞಾನ ಯೋಗಾತ್ ಗಮ್ಯಂ ಒಂದೇ ಮುಕುಂದ ಭಿದಮಲ ಮಮಲಂ ಬ್ರಹ್ಮ ವೇದಾಂತ ವೇದ್ಯಂ. ಯಾರ ಮಾತು? ಟೀಕಾರ ಮಾತು, ತತ್ವಪ್ರಕಾಶಕ. ಇದರದೇ ಭಾಷಾಂತರ. ಈಗೇನು ಹೇಳಿದೆ ಸುಖದ್ದು ಇದ್ರ ಭಾಷಾಂತರ ಅಲ್ಲ, ಭಾವಾಂತರ ಅಲ್ಲ, ಶಬ್ದಾನುವಾದ ಅಲ್ಲ, ಮೂಲದ ಧ್ವನ್ಯಾನುವಾದ. ಯಾರು? ವ್ಯಾಸರಾಯರು. ಇದ್ರದೇ ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಶುಭತಮ ಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನಮ ಜಲಧರ ಕಾಯಂ ನವಮಿ ಲಕ್ಷ್ಮೀ ಸಹಾಯಂ. ಈಗ ಒಂದು ಪರಿಮಾಣಾಚಾರ್ಯ ಹೇಳ್ಕೊತ ಹೊಲೆ ಒಂದು ಶ್ಲೋಕ ಹಂಗೆ ಒಂದಕ್ಕೊಂದು ಅಂದರೆ ಎಷ್ಟು ಪರಂಪರ, ಎಷ್ಟು ಶುದ್ಧ ಪರಂಪರೆ ಬಂದು ನಮ್ಮದು ಆಚಾರ ಪರಂಪರೆ. ಅದನ್ನು ಹೇಳ್ತಾ ಇದ್ದಾರೆ. ಹೇಗೆ ಅಂತ ನೀವು ಹುಟ್ಟಿ ಆನಂದಯೇ ಮುಖ್ಯ ಪ್ರಾಣರಿಗೆ ನೀವು ಹೋಗಿ ಆನಂದ ಉಂಟು ಮಾಡು. ಮಮ ಸದ್ಗುಣ ನಿರ್ಣಯೇನ ಪರಮಾತ್ಮ ಅನಂತ ಕಲ್ಯಾಣಗಳ ಕಡೆ ನಿರ್ಣಯ ಮಾಡಿ ನೀ ಶಾಸ್ತ್ರದಿಂದ ಅಂತ ಕೆಲಸ ಯಾರು ಕೊಟ್ಟರು? ಸಾಕ್ಷಾತ್ ಭಗವಂತ. ಯಾರಿಗೆ? ವಾಯುದೇವರಿಗೆ. ಇಂಥ ಮಹಾಭಾರತ ಅವರೊಬ್ಬರೇ ಅಂತ ಹೇಳ್ತಾರೆ ಮುಂದುವರಿದು. ಇಷ್ಟು ಹೇಳಿ ಒಂದೇ ಶ್ಲೋಕ ಹೇಳುವುದು ಅವರಿಗೆ, ಒಂದೇ ನುಡಿ ಹೇಳಲ್ಲ. ಜಗನ್ನಾಥ ದಾಸರು 2 ನುಡಿ ಮೀಸಲಿಟ್ಟಾರ. ಯಾರಿಗೆ? ಮಧ್ವಾಚಾರ್ಯ ವರ್ಣಕ್ಕೆ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯೊಳಗೆ. ಅವ್ರಿಗೆ ಮಧ್ವಾಚಾರ್ಯ ಹೊಗಳಿದ್ರು ಇಲ್ಲಿ ಅಂತಾರೆ ಅವ್ರು ಮುಂದಿನ ಪದ್ಯೊಳಗೆ. ಎಂಥವ್ರು ಅವರು ಅನ್ನೋದನ್ನು ವರ್ಣ ಮಾಡ್ತಾ ಇದ್ದಾರೆ. ಮಧ್ವಾಭಿಧಾನದಿ ಚತುರ್ದಶಲೋಕದಲ್ಲಿ ಮೆರೆದ ಅಪ್ರತಿಮೆ ವಂದಿಸುವೆ ಹೇಳಿದರು. ಏನಾಗಿ ಹೋಗಲ್ಲೇ? ಮಧ್ವ ಆಗಿ ಹೋಗು. ಏನು ವೈಶಿಷ್ಟ್ಯ ಮಧ್ವ ಹೆಸರಿಂದು? ಮಧ್ವೋ ನಾಮ ಮಾರುತಃ. ನೋಡ್ರಿ, ನಮ್ಮ ಆಚಾರ ವೈಶಿಷ್ಟ್ಯ, ಶ್ರೀಮದಾಚಾರ ವೈಶಿಷ್ಟ್ಯ ಎಂಥ ವೈಶಿಷ್ಟ್ಯ ಅಂತ ಕೇಳಿದ್ರೆ, ಈ ಹೆಸರು ವೇದೋಕ್ತವಾಗಿರ್ತಕ್ಕಂಥ ಪ್ರಮಾಣ ಆಚಾರ್ಯಗುಂಟು. ಇನ್ನು ಅನೇಕ ಮಂದಿ ಆಚಾರ, ವಲ್ಲಭಾಚಾರ ಆಚಾರ ಬಂದೋಗ್ಯಾರೆ. ಇವ್ರು ಯಾರಿಗೂ ವೇದೋಕ್ತ ಪ್ರಮಾಣ ಯಾರಿಗೂ ಇಲ್ಲ. ವೇದೋಕ್ತ ಇರತಕ್ಕಂಥದ್ದು ಶ್ರೀಮದಾಚಾರ್ಯ ಒಬ್ಬರೇ. ಮಧ್ವೋ ನಾಮ ಮಾರುತಃ
ಉದ್ವೇಲವು ವ್ಯಾಸತಂತ್ರ ವ್ಯವಸಿತ ನಿಖಿಲ ಭಿದ್ಯ ಹೃದಯಾನವದ್ಯ ಅನಂತ ತ್ರಯಂತ ಭಾವ ಪ್ರಘಟನ ಘಟನಾ ಸರ್ವತಂತ್ರ ಸ್ವತಂತ್ರೈ ಸಂವರ್ಣೈ ಮಂತ್ರವರ್ಣೈ ಅನಿತರ ಸುಲಭೈ ಪಾವನೈ ಪಾವಮಾನೆ ರೂಪೇ ಲೋಕೈಕ ದೀಪೆ ಪ್ರವಿಶತು ಹೃದಯಂ ಮಾಮಕಂ ಮಧ್ವನಾಮನಿ. ಉಳಿದ್ಬಿಡ್ರಿ, ಅರ್ಥ ಕಡೆ ತಿಳ್ಕೊಂಬಿಡ್ರಿ. ಪ್ರವಿಶತು ಹೃದಯಂ ಮಾಮಕಂ ಮಧ್ವನಾಮನಿ. ನನ್ನ ಎದಿ ಒಳಗೆ ಮಧ್ವಾಚಾರ ಕಾಯಂ ವಾಸನೆ ಪ್ರಾರ್ಥ ಮಾಡಿಕೊಂಡ. ಮಧ್ವಾಚಾರ ನಿನ್ನ ಎದಿ ಬಿಟ್ಟು ಹೋದ್ಬೇಡ, ನಿನ್ನ ಎದಿಲಿ ಕಾಯಂ ಇರಲಿ ಅಂತ ಮಹಾನುಭಾವರು. ಯಾಕೆ ವೇದೋಕ್ತ ಮಹಿಮೆ ಅಲ್ಲಿ ಹೇಳ್ತೀರಿ ನೀವು. ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಶ್ಯಾವತಾರಂ ಪಾತಾರಂ ಪಾರಮೇಷ್ಟ್ಯಂ ಪ್ರಥಮೋಪದ ಪ್ರಾಪ್ತುರಾಪನ್ನ ಪೂಸಾಂ ಮಧ್ವಾಖ್ಯಂ ಮಂತ್ರಸಿದ್ಧಂ. ಆ ಮಧ್ವನ ಹೆಸರನ್ನು ವೈಶಿಷ್ಟ್ಯ ಹೇಳ್ತಾ ಇದ್ರಿ. ನೋಡಿ, ಎಲ್ಲ ಹೆಣ್ಮಕ್ಳಾತು ಗಂಡ್ಮಕ್ಳಾತು ಮಧ್ವಾಚಾರ್ಯ 12 ಹೆಸರುಗಳು, 12 ನಾಮಗಳು ನಿತ್ಯ ಸ್ಮರಣ ಮಾಡ್ತೀವಿ. ಎಂಥವ್ರಿಗೆ ಅಂತ ಅರ್ಧ ಎಲ್ಲರೂ ಸ್ಮರಣ ಮಾಡ್ಬೋದು. ಸಣ್ಣವರು, ದೊಡ್ಡವರು, ಹೆಣ್ಮಕ್ಳು, ಗಂಡ್ಮಕ್ಳು ಕೂಡ ಏನು ಮುದ್ದಿನಿರ್ತಕ್ಕಂಥದ್ದು. ಏನು ಹೆಸರು ನೆನಪಿಟ್ಟುಬಿಟ್ಟೆ. ಅದ್ಭುತವಾದ ಹೆಸರು. ಪೂರ್ಣ ಪ್ರಜ್ಞೋ ಜ್ಞಾನದಾತ ಮಧ್ವ ದಸ್ತ ದುರಾಗಮ ತತ್ವಜ್ಞ ವೈಷ್ಣವಾಚಾರ್ಯೋ ವ್ಯಾಸಶಿಷ್ಯೋ ಯತೀಶ್ವರ ಶುಭತೀರ್ಥಾಭಿಧಾನಶ್ಚ ಜಿತವಾದಿ ಜಿತೇಂದ್ರಿಯ ಶ್ರೀಮದಾನಂದ ಸನ್ನಾಮ ಏವಂ ದ್ವಾದಶಕಂ ಜಪೇತ್. ಏನಾಗ್ತದ? ಲಭತೆ ವೈಷ್ಣವೀಂ ಭಕ್ತಿ ಗುರುಭಕ್ತಿ ಸಮನ್ವಿತ. ಯಾಕೆ ನಂಬರ್ ಶೋಕಜ್ಜನ ಯಾವ ಹಾಡು ಗೊತ್ತಾಡ್ತೀರಿ? ಶಿಕ್ಷಕ ಬೇಡ ಹಾಡು ಹೊಡ್ಕೊಂಡೆ. ಎಷ್ಟು ಹೆಸರು ಹೋದಾಗ 12 ಹೆಸರು. ಶ್ರೀಮದ ಆಚಾರ್ಯ ಮುದ್ದೆ ಈ ಹೆಸರನ್ನು ತುಂಬ ಇಡೀ ಈ ಒಂದೊಂದು ಹೆಸರು ಬಗ್ಗೆ 10 ಮಿನಿಟ್ 120 ಮಿನಿಟ್ ಆಗ್ತದೆ. ಮತ್ತೀಗ ಹೆಸರು ಹೇಳ್ಕೋತೇನೆ ಯಾವ್ಯಾವು? ಪೂರ್ಣ ಪ್ರಜ್ಞೋ ಜ್ಞಾನದಾತ ಮಧ್ವ ತ್ವಸ್ತ ದುರಾಗಮ ತತ್ವಜ್ಞ ವೈಷ್ಣವಾಚಾರ್ಯ ವ್ಯಾಸಶಿಷ್ಯೋ ಯತೀಶ್ವರ ಶುಭತೀರ್ಥಾಭಿಧಾನಶ್ಚ ಜಿತವಾದಿ ಜಿತೇಂದ್ರಿಯ ಶ್ರೀಮದಾನಂದ ಅಲ್ಲಿ ಕೂಡ ಸನ್ನಾಮ ಏವಂ ದ್ವಾದಶಕಂ 12 ಜಪೇತ್. ಏನು ಸಿಗ್ತದೆ? ಲಭತೆ ವೈಷ್ಣವೀಂ ಭಕ್ತಿ ಗುರುಭಕ್ತಿ ಬೇಕಾಗಿದ್ದರೆ ನಮಗೆ ವಿಷ್ಣು ಭಕ್ತಿ ಗುರುಭಕ್ತಿ ಇವು ಸಿಗುವ ದಿನ ಇವು ನನ್ನ ಕೊಡು ಅಂತ ಹೇಳ. ಒಂದೊಂದು ಹೆಸರು ಭಯಂಕರ ಅರ್ಥ ಇದೆ ಕೇಳ್ಕೊಡ್ರಿ. ಪೂರ್ಣ ಪ್ರಜ್ಞಾ ಅಂದ್ರೆ ಏನು, ಜ್ಞಾನದಾದ ಅದು ಹೇಳ್ಕೊತ ಕೊಡುವಲ್ಲ, ಭಾಳ ಹೊತ್ತಾಗ್ತದೆ ತಿಳ್ಕೊಡ್ರಿ. ಒಂದು ಹೆಸರಿಗೆ 5 ಮಿನಿಟ್ ತೊಗೊಂಡ್ರು 12 ಇಲ್ಲೇ ಮತ್ತೊಂದು ತಾಸು ಅಲ್ಲೇ ಹೋಗುದು ಮತ್ತೆ ಬೇಡ ಅಂತ ಹೇಳ್ಕೊಂಡ್ರಿ ಅಂತ ಮಹಾನುಭಾವರು. ನಮ್ಮ ಮತ್ತು ವೈಶಿಷ್ಟ್ಯ ಹೇಳ್ತೇನೆ ನಿಮಗೆ. ಶ್ರೀಮದಾಚಾರ ಮತ್ತು ದ್ವೈತ ಸಿದ್ಧಾಂತ ವೈಶಿಷ್ಟ್ಯ ತಿಳ್ಕೊಡ್ರಿ. ಹಿಂಗೆ ನಿಮ್ಗೆ ಸಾಮಾನ್ಯ ಇದು ಏನಕ್ಕೆ ಇದು ಓದಬೇಡ, ತರ್ಕ ಓದಬೇಡ್ರಿ, ನ್ಯಾಯ ಯಾವ ಬಿಡಬೇಕು ಹಂಗೆ ತಿಳ್ಕೊಡ್ರಿ. ಜಗತ್ತಿನ ಎಷ್ಟು ಮತ ಬಂದವ್ರಿ? ಅಖಂಡ ಮತ ಬಂದ, ಭಾಳ ಮತ ಬಂದ, ಅನೇಕ ಧರ್ಮ ಬಂದ. ಗೌರವ ಕೆಡಕಿತ್ತು ಹೊರವೈರಾಗ್ಯದ ಶಿರಸೌಭಾಗ್ಯಕ್ಕೆ
ತಾರುಣ್ಯವೇ ತಲೆ ಬಾಗಿತ್ತು. ನಾ ಹೇಳೋದು ಮಧ್ವಾಚಾರ್ಯ ಇದು ಎಲ್ಲಿ ಕವಿತಾ ಹೇಳಲಿಕ್ಕೆ ನಿಂಗೆ ಎಂಥ ಮಹಾನುಭಾವರು ಅವ್ರು ಬಂದರೆ ಆ ಕಾಮ ಕ್ರೋಧ ಅದು ಹೇಳಿದ್ದಾನೆ. ಚಂದನ ಚರ್ಚಿತ ಭಸ್ಮೋಚಿತ ಎಂಥವರು ಬಂಧುರ ಸುಂದರ ಸನ್ಯಾಸಿ ರಾಗ ಭೋಗ ವಿಷಯಗಳೆದೇನು ಮೆಟ್ಟುವ ಉಲ್ಪದ ವಿನ್ಯಾಸಿ. ಅವ್ರು ಹೆಜ್ಜೆ ಇಟ್ಟರೆ ಕಾಮಾಕ್ರೋಧ ತುಳ್ಕೋತ ಹೋಗ್ತದೆ ಮಹಾನುಭಾವರು. ನಮ್ಮ ಸ್ವಾಮಿಗಳು ಹೊಂಟ್ರೆ ಅವರಿಂದ ಓಡೋದಾಗೋದಿಲ್ಲ ನಮಗೆ ಹೊಳಿತೆ ಅಂಥ ಮಹಾನುಭಾವರು. ಯಾಕೆ ಕಾಮಕ್ರೋಧ ತುಳಿದು ಹೋಗ್ತದೆ ಮಹಾನುಭಾವರು ಅಂತ ವರ್ಣ ಮಾಡ್ತಾ ಇದ್ರೆ ಅಂಥ ಮಧ್ವಾಚಾರ್ಯ ನೆನೆಸಿ ಸ್ತೋತ್ರ ಮಾಡ್ತಾರೆ. ಮಹಾನುಭಾವಿ ಮರ್ಯಾದೆ ಅಪ್ರತಿಮೆಗೆ ವಂದಿಸುವೆ ಅಷ್ಟೇ ಹೇಳಿ ಅಲ್ಲಿ ನಮಸ್ಕಾರ ಏನು ಹೇಳಿಲ್ಲ, ಲೆಕ್ಕ ಹಾಕ್ರಿ ನೀವು ಅದು ಹೇಳಿಲ್ಲ, ಮುನಿ ಹೇಳ್ತಾರೆ ಅದನ್ನು. ಅಂಥ ವೈಶಿಷ್ಟ್ಯ ಪಂಚಭಿ ಅವ್ರ ಸಿದ್ಧಾಂತ ಮಧ್ವಾಚಾರ್ಯ ಕೊಟ್ಟ ಸಿದ್ಧಾಂತ ಹೇಳಲಿಕ್ಕೆ ಸಣ್ಣದ್ರಾಗ ಸ್ವಲ್ಪದಾಗನ ಭಾಳ 37 ಗ್ರಂಥ ಅವರು. 37 ಗ್ರಂಥ ಹೆಂಗೆ ನೆನಪಿಡ್ಬೇಕ್ರಿ ಅವನ್ನ ನೆನಪಿಡ್ಲಿಕ್ಕೆ ಸಾಧ್ಯ ಅದನ್ನ? ಅಷ್ಟು ಇಲ್ಲ ಅಂದ್ರೆ ಮತ್ತೆ ನಾವ್ಯಾಕೆ ವೈಷ್ಣವ್ರು ಆಗ್ಬೇಕು? ಬೈತೀನಿ ತಿಳ್ಕೊಬಾಟ್ರಿ ಮತ್ತೆ ಎಲ್ಲಾರು 23 ತಲಿತುವ ಫೋನ್ ನಂಬರ್ ಇರ್ತಾವೆ ಮಧ್ವಾಚಾರ್ಯ ಗ್ರಂಥ ನೆನಪಿರೋದ್ರಲ್ಲಿ. ಮತ್ತು ಮಧ್ವಾಚಾರ್ಯ ಹುಟ್ಟು ಪ್ರಯೋಜನ ಏನಾಗ ಬ್ಯಾಡ ಓದೋದು ಬೇಡ ನೆನಪರತಿ ನಾನು ಅದೊಂದು ಶ್ಲೋಕ ಮಾಡ. ಆ ಶ್ಲೋಕ ನೆನಪಿಟ್ರಿ 37 ಗ್ರಂಥ ನಿಮ್ಮ ಬಾಯಾಗನ ಎಷ್ಟು ಉಪಕಾರ ಮಾಡಿದ್ರು ನೋಡ್ರಿ. ಹಾಗೆ ಹೇಳ್ತೇನೆ ಮುಂದೆ. ಭಾಷ್ಯಾಣಾಂ ದಶಕಂಚ ಪಂಚಕಯುತಂ ತಿಸ್ರಶ್ಚ ನಿರ್ಣೀತಯ ವಿಷ್ಣೋ ಸ್ತೋತ್ರಯುಗಂ ದಶ ಪ್ರಕರಣಂ ಕಲ್ಪದ್ವಯಂ ಚ ಸ್ಮೃತಿ ಶ್ರೀಕೃಷ್ಣಾಮೃತ ತಂತ್ರ ಸಾರ ಯಮಕ ನ್ಯಾಯಾವಲಿ ದೀಪನಂ ಏನಾಕಾರಿ ಸಯೇವ ಮಧ್ವ ಮುನಿರಾಟ್ ದದ್ಯಾತ್ಸು ವಿದ್ಯಾ ಮಮ. ಇಷ್ಟು ಅನ್ಕೊಂಬಿಟ್ಟು 30 ಗ್ರಂಥ ಬಾಯಿಗೆ ಬಂದ್ಬಿಡ್ತಾನೆ. ಹಂಗೆ ಯಾವ ಪ್ರಯತ್ನ ಮಾಡಿ ಹೇಳ್ತಾರೆ ನಮ್ಗೆ ಆಟ ಹೇಳ್ತಾ ಇದ್ದೀನಿ. ಅಂಥ ಮಹಾನುಭಾವರು ಶ್ರೇಷ್ಠ ಸಿದ್ಧಾಂತ ಕೊಟ್ಟಿರ್ತಕ್ಕಂಥವ್ರು ಅದನ್ನಿಷ್ಟು ಸಂಗ್ರಹ ಮಾಡ್ತಾರೆ ಜಗನ್ನಾಥದಾಸರು. ಏನು ಹೇಳಿದ ಹಂಗ ದಾಸರು? ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನು ಇಲ್ಲಿ ಬಹಳ ಅರ್ಥ ವೈಶಿಷ್ಟ್ಯದ ಪುಸ್ತಕದ್ದು ನೋಡ್ಕೊಂಡು ಹೇಳ್ತೇನೆ. ಪಂಚರೂಪಾತ್ಮಕನು ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪಡೆದ ಭಾವೀ ವಿರಿಂಚಿ ನಿಪ ಆನಂದ ತೀರ್ಥರಿಗೆ ನೆನೆವೇನು ಅನುದಿನ. ಇಲ್ಲಿ ಹಿಡ್ಕೊಂಡು 2 ಶ್ಲೋಕದ ಅರ್ಥ. ನೆನೆವೇನು ಅನುದಿನ ದಿನ ಪ್ರಾರ್ಥನೆ ಮಾಡ್ಕೊಂತ ಮಧ್ವಾಚಾರ್ಯ ಮದ್ದೂನಿ ಬಂದಾಗ ಅಷ್ಟ ಅಲ್ಲ. ಮತ್ತು ಮದ್ದೂನಿ ಬಂದಾಗ ಜಗ್ಗಿ ಹಾರಾಡಿ ಮಧ್ವಾಚಾರ್ಯ ಹೇಳೋದು 1 ವರ್ಷ ನಿಮ್ಮ ಮಟ್ಟಿಗೆ ನೀವು ಇರಿ, ನಮ್ಮ ಮಟ್ಟಿಗೆ ನಾವು ಇರ್ತೀವಿ ಅಂತ ಹೇಳೋಂಗಿಲ್ಲ. ಮತ್ತೆ ನೆನೆವೇನು ಅನುದಿನವು ನಮ್ಮ ಉದ್ಧಾರದ ಮಹಾನುಭಾವರು ಅವರಿದ್ದಾರೆ ಅನ್ಬೋದು. ಸಾಧ್ಯ ಕೊಟ್ಟರೆ ಮಧ್ವಾಚಾರ್ಯ ಉಪಕಾರ ಅಂದ್ರೆ ಅಸಾಧ್ಯ ಉಪಕಾರ ಮಹಾನುಭಾವರು. ನಾವಂತೇವಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ರಘುತ್ಮ ಸ್ವಾಮಿಗಳು, ಪೀಜಾ ಸ್ವಾಮಿಗಳು, ಮಂತ್ರಾಲಯ ಸ್ವಾಮಿಗಳು ಒಬ್ಬರೇ ಇಬ್ಬರ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನೇ. ಸ್ವಾಮಿ ಈ ಭಾಗ್ಯ ಕೊಡು ನಮಗೆ ಭಗವಂತ ದೊಡ್ಡ ಭಾಗ್ಯ ಇರ್ತಕ್ಕಂಥ ಅಂತಾರ. ಭಾವಿ ವಿರಂಚಿ ಏನಿಪ ಭಾವಿ ಬ್ರಹ್ಮ ಇರ್ತಕ್ಕಂಥ ಮಹಾನುಭಾವರಿಗೆ ನೆನೆಮೇನು ಅನುದಿನ ಪಂಚಭೇದಾತ್ಮ ಪ್ರಪಂಚಕ್ಕೆ. ಇದು ಎಲ್ಲ ಕಡೆಗೂ ಸತ್ಯ ತಿಳ್ಕೊಂಬಿಡ್ರಿ, ನಿಮ್ಗೆ ಗೊತ್ತಾಗ್ತದೆ ಪಂಚಭೇದ. ಜೀವ ಫರಕದಲ್ಲಿ ಮತ್ತೆ ನಾವು ಹಡದ ಮಕ್ಕಳು ನಮ್ಮ ಹಂಗಿರೋದಿಲ್ಲ. ಎಲ್ಲ ಜೀವ ಒಂದೇ ಆಗ್ತದೆ. ಮತ್ತೆ ಗೊತ್ತಾದ್ರೆ ಪಂಚಭೇದ ಜೀವ ಜಡಾಭೇದ ಹೌದಲ್ಲ. ಮತ್ತೆ ಇದಕ್ಕೆ ಭೇದ ಅದ. ಈ ಕಲ್ಲಿಗೆ ಭೇದ. ಜೀವ ಪರಮಾತ್ಮ ನಮ್ಮ ಹಂಗೆ ಜೀವ ಒಂದೇನವ ಜೀವ ಭೇದ, ಜಡ ಭೇದ, ಜೀವ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ, ಜೀವ ಪಂಚ ಎಷ್ಟು 5 ಭೇದ. 5 ಪಂಚಭೇದ ತಾರತಮ್ಯ ಇದು ಇರೋದನ್ನೇ ನಮ್ಮ ಸಿದ್ಧಾಂತ. ಎಲ್ಲ ಕಡೆ ಇರೋದ ಯಾರೋ ಅವ್ರಿಗೂ ತಿಳಿಯುವುದಿಲ್ಲ. ತಾರತಮ್ಯ ಸಿದ್ಧಾಂತ ಬಂತ ಹಂಗ ಪ್ರಸಂಗ. ಗದಗಿನೊಳಗೆ ಒಂದು ಕಾರ್ಯಕ್ರಮ ಆಗಿತ್ತು. ಕನಕದಾಸರು ಸಿಂಪೋಸಿಯಂ ಮಾಡಿದ್ರು 3 ದಿವಸ ಅವರೆಲ್ಲರೂ ಸೇರಿ. ಕನಕದಾಸ ಈ ಬ್ರಾಹ್ಮಣರನ್ನೇ ಕರಿಬೇಕು ಅಂದ್ರೆ ಅವರು ಎಲ್ಲ ಕುರುಬರು ಸೇರಿದ್ರು. ನಮ್ಮ ಸಿದ್ಧಾಂತ ನಾವು ಹೇಳೋಣ ಅಂತೆಲ್ಲ ಅವ್ರು ತಿಳ್ಕೊಂಡು ಮೋಹನ ತರಂಗಿಣಿಂದ ಬರ್ದಾರೆ ಕನಕದಾಸರು. ಕೇಶವಾದಿ ನಾಮಗಳನ್ನ ಬರ್ದಾರೆ. ಅನೇಕ ಹಾಡು ತಾವೇ ಎಲ್ಲ ಹಂಚ್ಕೊಂಡ್ರು. ಅವರು ಹರಿಭಕ್ತಿ ಸಾರ ಬಂತು ನೋಡ್ರಿ. ಅದು ಅರ್ಥ ಮಾಡಲಾಗಲ್ಲ ಅವ್ರಿಗೆ, ಭಾಳ ಕಷ್ಟ ಅರ್ಥ ಮಾಡಿ ಹರಿಭಕ್ತಿ ಸಾರ. ನೋಡ್ರಿ ಗೊತ್ತಾಗ್ತಾನೆ ಅವ್ರಿಗೆ. ಏನೋ ಪರಿಚಯ ಇತ್ತು ನನ್ನ ಹತ್ರ ಬಂದರು. ಸರಿ ಹರಿಭಕ್ತಿ ಸಾರ ಅರ್ಥ ಆಗಿಲ್ಲ, ಅದು ಒಂದು ಮಾತ್ರ ನೀವು ಪೇಪರ್ ರೀಡಿಂಗ್ ಮಾಡಬೇಕು ಆ ಸಭಾದಾಗ ಅಂತ ತಿಳ್ಕೊಂಡು ಆತ ಒಪ್ಪಿಕೊಂಡೆ. ಅವನೊಂದು ಹೇಳಿದ್ರು, ಯಾರ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಂತಂದ್ರೆ ಆತ ನಾನು ತಿದ್ದಷ್ಟು ಉತ್ತರ ಕೊಡ್ತೀನಿ, ಯಾರು ಬೇಡ ಅಂತ ಬರ್ಕೊಂಡು ಹೋದೆ. ಗದಿನ ದೊಡ್ಡ ಕಾರ್ಯಕ್ರಮ ಪ್ರಾರಂಭಕ್ಕೆ ಅವ್ರ ಸ್ವಾಮಿ ಎಲ್ಲ ಬಂದಿದ್ರು. ಅವರು ಅವತ್ತೊಂದು ಚಮತ್ಕಾರ. ಸಹಜ ಪೀಜಾ ಊರಿಗೆ ಬಂದಾರ. ಅವತ್ತು ಯಾಕೆ ಬಂದಾರೋ ಗೊತ್ತಿಲ್ಲ, ಪ್ರೋಗ್ರಾಮ್ ಇದ್ದಿದ್ದಿಲ್ಲ. ಅವರು ಸಹಜ ಬಂದಾಗ ಅವ್ರಿಗೆ ಹವ್ಯಾಸ ಎದ್ದು ಕೂಡ ಪೇಪರ್ ಓದ್ತಿದ್ರು. ಒಂದು ಲೆಕ್ಕ ಯಾಕೆ ಆಗಿಂದಾಗ ಸ್ಟೇಟ್ಮೆಂಟ್ ಕೊಡೋಕಲ್ಲ ಅವರು. ಸುಮ್ಮನೆ ಕೊಡು ಜಾಸ್ತಿ ಅಲ್ಲ ಆಗಿಂದಾಗ ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಾಗಿದೆ ಅವ್ರಿಗೆ. ಇಲ್ಲ ಕನಕದಾಸರು ಉತ್ಸವ ಅದು ಹಿಂಗೆ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ನಾನು ಗಾಡಿ ತೊಗೊಂಡು ಹೋಗಿ ನೋಡ್ರಿ ಅಂದರು. ಸ್ವಾಮಿ ನೀವು ಕರೆದಿಲ್ಲ ತಾನೇ ಕರಿಬೇಕು ಅಂದ್ರೆ ಅವರು ಎಂಥ ವಿಚಾರ ಮಾಡಿ ಕನಕದಾಸರು ಹಿತ ನಾವು ಹೋಗ್ಬಿಟ್ಟು ನನಗೇನು ಬೇಡ ಅಂತಾರೆ ಹೋದ್ರೆ ಅವರು. ಯಾರು ಗಾಡಿ ಬಂದ್ಬಿಟ್ಟು ಅವ್ರು ಬಂದ್ರೆ
ಹುಚ್ಚ ಹಿಡಿತವ್ರಿಗೆಲ್ಲ. ಸ್ವಾಮಿ ಹೆಂಗೆ ಬಂದಿರಿ ನೀವು, ನಿಮ್ಮನ್ನು ಕರೆದಿಲ್ಲ ನಾವು, ನೀವು ಬಂದ ಕೃಷ್ಣ ಬಂದಂಗೆ ಆತು ಅಂದ್ರೆ ಅವರು. ನಾವು ಮುನ್ಸೋ ಕೃಷ್ಣ ಬಂದಂಗೆ ಅದು ಒಳಗೆ ಮರ್ಯಾದೆ ಮಾಡಿ ಕರ್ಕೊಂಡು ಹೋದ್ರು. ಡೋಳು ಬಾರಿಸಿದ್ರು. ಆ ಸೌಂಡ್ ನೆಳ್ಳಿಸ್ ಅಂತೇರು, ಆ ಸ್ವಾಮಿ ದೀಪ ಹಚ್ಚಿದ್ರು, ಅವರು ಉದ್ಘಾಟನೆ ಮಾಡಿದ್ರು, ಎಲ್ಲ ಮುಗಿದು ಹೋಗ್ತಾರೆ. ಇದನ್ನು ಓದ್ಬೇಕಾತಲ್ಲ, ಹರಿಭಕ್ತಿ ಸಾರ ಓದ್ಬೇಕಾತಲ್ಲ, ತಾರತಮ್ಯ ಹೇಳಲಿಕ್ಕೆ ಬೇಕಾತಲ್ಲ. ಅಲ್ಲಿ ಭಾರಿ ಶಾಣೆ ದೊಡ್ಡ ವಿದ್ವಾಂಸ ಶಿಕಾಂಗ ಸಾಹಿತ್ಯ ಅವ ನನಗೆ ಹೇಳ್ದ, ಜ್ಯೋತಿ ಹೊಸೂರು ಅಂತ ಅವನ ಹೆಸರು. ಅವ ಹೇಳಿದ ನನಗೆ, ಸ್ವರ ಇದು ನಿಮ್ಮ ನ್ಯಾಯ ಬರೀದು ಒಂದು ನೋಡ್ರಿ, ಈ ತಾರತಮ್ಯ ಇರಬಾರ್ದು ನೋಡ್ರಿ ಅಂತ. ಅವನ ತಡಚೂರು ಹಂಗಾರ ತಾರತಮ್ಯ ನಿಂತುಕೊಂಡ್ರಿ, ನಿಮ್ಮ ಊಟ ನಮ್ಮ ಊಟ ಬೇರೆ ಅಲ್ಲ, ನೀವು ಹಾಕೊಳ್ಳೋ ಡ್ರೆಸ್ ಬೇರೆ ಬೇರೆ ಅಲ್ಲ. ನೀವು ಪ್ರಿನ್ಸಿಪಾಲ್ ಇದ್ದೀರಿ, ನಾನು ಮುಂಜಾನೆ ನೀವು ಸಿಪಾಯಿ ಪ್ರಿನ್ಸಿಪಾಲ್ ಆಗ್ತಾನೆ, ಮತ್ತೊಬ್ಬ ಕಾರ್ಕೊಂಡು ಹೋಗಿ ಪ್ರೊಫೆಸರ್ ಹೋಗಿ ಕಾರ್ಕೊಂಡು ಹಂಗೆ ಆಗಿಬಿಡ್ತದ್ರಿ ಅದು. ಮತ್ತು ಹಂಗೆ ಇದು ರೀ ಅಂತೀವಿ ನಾವು. ಅವ್ರ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಅವ್ರು ಆಗಿರ್ತಾರೆ. ನಮ್ಮಲ್ಲಿ ಹಂಗೆ ಸಿದ್ಧಾಂತ ಮೇಲೆ ಅವರು ಸಾಧನ ಮೇಲೆ ಇರುತ್ತೆ. ಇದು ನಮ್ಗೆ ಗೊತ್ತೇ ಇದಿಲ್ಲ ಬಿಡ್ರಿ ನಾವು. ಅದಕ್ಕೆ ಹೇಳ್ಬೇಕಂದ್ರೆ ನಿಮಗೆ ತಾರತಮ್ಯ ಎಲ್ಲ ಕಡೆಗೆ ಇರೋದೇನೆ. ಸಣ್ಣವರು ದೊಡ್ಡರು ಗಂಡ ಹೆಂಡತಿ ಮಕ್ಕಳು ಅಷ್ಟು ಒಂದಾಗ್ತಾರಲ್ಲ ಎಲ್ಲ. ಅದಕ್ಕೆ ನಮ್ಗೆ ಕೊಟ್ಟಿರ್ತಕ್ಕಂಥ ಸಿದ್ಧಾಂತ ಸಿಂಹಾಚಾರ್ಯ ಕೊಟ್ಟಿರೋ ಸಿದ್ಧಾಂತ. ಈ ಪದ್ಯ ನೆನಪಿಡ್ರಿ, ಸಿದ್ಧಾಂತ ಪೂರ್ತಿ ಪಂಚಭೇದಾತ್ಮೋ ಪ್ರಪಂಚಕ್ಕೆ ಪಂಚರೂಪಾತ್ಮಕನು ದೈವ. ಇಲ್ಲಿ ನೋಡ್ರಿ, ಇಲ್ಲಿ ಶಬ್ದ ಹೇಳ್ತೇನೆ ನಮಗೆ. ಅಲ್ಲಿ ಒಂದು ಶಬ್ದ ಹಾಕ್ಯಾರ, ದೈವಕ ಶಬ್ದ ಹಾಕ್ಯಾರ. ಹೌದಾ? ಈ ದೈವಕ ಶಬ್ದ ಡಿಕ್ಷನರಿ ಎಲ್ಲಿ ಸಿಗೋದು ನಿಮಗೆ? ಅದು ದೈವ ಆಗಬಹುದು, ಸ್ವಲ್ಪ ವಿಚಾರ ಮಾಡೋಕ್ಕಾಗ್ತಾ, ಲಘು ಅರ್ಥ ಆಗಲ್ಲ. ಶಕ್ರಾದಿಗಳು ಪಂಚರೂಪಾತ್ಮಕನು ದೈವಕ, ಪಂಚಮುಖ ಶಕ್ರಾದಿಗಳು ಕಿಂಕರರು. ಪಂಚಮುಖ ರುದ್ರದೇವರು, ಶಕ್ರ ಇಂದ್ರದೇವರು, ಇವರು ಶಕ್ರಾದಿಗಳು ಕಿಂಕರ್, ಇವರು ಸೇವಾ ಮಾಡ್ತಾರೆ. ಅರ್ಥ. ಈ ದೈವಕ ಶಬ್ದ ಎಲ್ಲಿದೆ? ಇದು ದೈವಕ ಶಬ್ದ ಡಿಕ್ಷನರಿ ಸಿಗುವುದಿಲ್ಲ ನಿಮಗೆ. ದೈವ ಸಿಗ್ತದೆ, ದೈವಕ ಎಷ್ಟು ಚಂದ. ದೈವ ಶಬ್ದ ಅಷ್ಟೇ ಬಿಡ್ರಿ, ಕ ತೆಗಿರಿತ್ಲಾಗ. ಕ ಅಂದ್ರೆ ಬ್ರಹ್ಮದೇವ್ರ ಮಾತು. ಅದಕ್ಕೆ ಕ ಪಂಚಮುಖ ಇವರೆಲ್ಲರೂ ಹೇಳ್ಬೇಕಾಯ್ತು ಅವರಿಗೆ. ಬ್ರಹ್ಮಾದಿ ದೇವತೆಗಳು ನನಗೆ ಕಿಂಕರರು ಅಂತ ಹೇಳ್ಬೇಕಾಯ್ತು. ಕ ಶಬ್ದಕ್ಕೆ ಅರ್ಥ ಅದು ಲಘು ಅರ್ಥ ಆಗೋದಿಲ್ಲ. ಕ ಶಬ್ದಕ್ಕೆ ಅರ್ಥ ಏನು? ಬ್ರಹ್ಮ. ಕ ಪಂಚಮುಖ ರುದ್ರದೇವರು, ಶಕ್ರ ಅಂದರೆ ಇಂದ್ರದೇವರು, ಇವರು ಕಿಂಕರರು ಶ್ರೀಹರಿಗೆ. ಪರಮಾತ್ಮ ಎಲ್ಲ ಜಗತ್ತೇ ಅವನ ಕಿಂಕರರು, ಸೇವರು ಅಂತಾರ ಬ್ರಹ್ಮದೇವರು. ಕಿಂಕರೋಸ್ಮಿ ಹೃಷಿಕೇಶೇ ಭೂಯೋ ಭೂಯೋಸ್ಮಿ ಕಿಂಕರ ಅಜ್ಞತ್ವಾ ತಲ್ಪಕರ್ತೃತ್ವ ತಾಲಸ್ಯ ದುಷ್ಟಭಾವನಾತ್ ಕೃತಾಪರಾಧಂ ಕ್ಷಮಸ್ವ ಪ್ರಾರ್ಥನೆ ಮಾಡ್ಕೊಂಡು ಮೊದಲಾಗಿರ್ತಕ್ಕಂಥವ್ರು ಅದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಪಂಚಿಕೆ ಗಣಪೇದ ಭಾವಿ ವಿರಿಂಚಿನಿಪ ಆನಂದ ತೀರ್ಥರನ್ನು ನೆನೆಮೆನು ಅನುದಿನವನ್ನು ತಿಳ್ಕೊಂಡು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಮುಂದೆ ಮಹಾನ ಬರ್ತಕ್ಕಂಥವ್ರು ಪ್ರಾರ್ಥನೆ ಮಾಡ್ತಾ ಇದೆ ರುದ್ರದೇವರನ್ನ. ಒಂದು ಪದ್ಯ ಅಲ್ರಿ, 2 ಪದ್ಯ ತೊಗೊಂಡ್ರ. ಅದಕ್ಕೆ ನಾವು ರುದ್ರದೇವ್ರ ದ್ವೇಷಿಗಳು ಕಲ್ಪನಾ ಅವ್ರು ಮಾಡ್ಕೊಂಡ್ರೆ, ನಾವೇನು ಮಾಡ್ಕೊಂಡಿಲ್ಲ. ಹಂಗೆ ಜಗನ್ನಾಥವ್ರು 1 ಪದ್ಯ ಅಲ್ಲ 2 ಪದ್ಯ ಹಾಕ್ತಾರೆ. ಅದ್ರ ಮೇಲೆ ಭಾರಿ ಚೆನ್ನ ಶಬ್ದ. ಹರಿಕತಾಂಬ ಹಾಗೆ ಬಂದ್ರಿ ಓದಿರಿ ಅಂದರೆ ಯಾರಿಗೆ ಇಂಟ್ರೆಸ್ಟ್ ಅದ ಓದಿರಿ, ಅಷ್ಟು ಓದಲಿಕ್ಕೆ ಆಗೋದಿಲ್ಲ. ವಿಚಿತ್ರ ವಿಚಿತ್ರ ಶಬ್ದಗಳು ಜಗನ್ನಾಥರ ಶಬ್ದ ಹುಟ್ಟಿಸ್ತಾರೆ. ಯಾವ ಶಬ್ದ ಇಲ್ಲಲ್ಲ ಅವ್ನು ಹುಟ್ಟಿಸ್ಕೊಡ್ತಾರೆ ನಮಗೆ. ಈ ಸ್ಟೈಲ್ ಬೇಂದ್ರೆಗಿತ್ತು, ಶಬ್ದ ಹುಟ್ಟಿಸಿ ಕವಿತೆ ಬರ್ತಿದ್ರು ಅವ್ರು. ಹಂಗೆ ಈ ಸ್ಟೈಲ್ ಹಂಗೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಒಂದು ಶಬ್ದ ಹೇಳ್ತೀನಿ, ಅರ್ಥ ಮಾಡಿ ಪ್ರಯತ್ನ ಮಾಡಿ, ಆಗ್ಬೋದು ಅರ್ಥ ನಿಮಗೆ. ಒಂದು ಕಡೆ ಬರ್ತದೆ, ಜ್ಞಾನ ಬಿಟ್ಕೊಂಡು ಹೇಳ್ತೇನೆ ನಿಮಗೆ. ಚಳಿವೆಟ್ಟಳಿಯ ಕಲ್ಪಸಾನ ಸಂಜೆ ಬರ್ತದೆ ಮುಂದೆ, ಅಲ್ಲಿ ಶಬ್ದ ಬರ್ತದೆ ಚಳಿವೆಟ್ಟಳಿಯ ಅಂತ ಶಬ್ದ ಹಾಕ್ತಾರೆ. ಡಿಕ್ಷನರಿ ಶಬ್ದ ಸಿಗುವುದಿಲ್ಲ ಇದು. ಏನು ಹಿಂಗಂದ್ರೆ ನಿಮ್ಗೆ ಅರ್ಥ ಆಗ್ತದೆ, ನಿಂಬಾಯಿಂದ ಅನಿಸ್ತು ನೋಡ್ಬೇಕಾರೆ ನಾನು ಈ ಶಬ್ದಕ್ಕೆ ಅರ್ಥ ನೀವೇ ಹೇಳ್ಕೊಡ್ತೇನೆ. ನನಗೆ ಅರ್ಥ ಆಗ್ತದೆ, ಚಳಿವೆಟ್ಟಳಿಯ ಅರ್ಥ ಆಗಲಿಲ್ಲ. ಹೌದಾ? ಚಳಿ ಅಂದ್ರೇನು? ಹೇಳ್ರಿ, ಚಳಿ ಅಂದ್ರೇನು? ಥಂಡಿ. ಚಳಿ ಅಂತ ಥಂಡಿ ಅಂತ ಹೇಳಿ ಬಿಡೋದಿಲ್ಲ, ಚಳಿ ಅಂತ ಥಂಡಿ. ಚಳಿ ವೆಟ್ಟ ಅಂದರೆ ಬೆಟ್ಟ. ಥಂಡಿ ಬೆಟ್ಟ ಯಾವುದದು? ಭಾಳ ಥಂಡಿ ಯಾವ ಬೆಟ್ಟದಾಗದ? ಹಿಮಾಲಯ. ಅದರ ಅಳಿಯ ಯಾರು? ರುದ್ರದೇವರು. ಚಳಿ ಬೆಟ್ಟಳಿಯ ರುದ್ರದೇವ ಶಬ್ದಕ್ಕೆ ಅರ್ಥ ನೋಡ್ರಿ. ಹೌದಾ? ಹೆಂಗೆ ಅರ್ಥ ಮಾಡ್ತಾರೆ ನಮ್ಮ ವಿಜಿಟ ಹೇಳ್ತೇನೆ ಮನ. ಹಂಗೆ ಜಗನ್ನಾಥ ಶಬ್ದ ಹಾಕುವಾಗ ಎಷ್ಟು ವಿಚಾರ ಅಂದರೆ ಓದಿ ಕಲ್ಕೊಂಡು ಹೇಳ್ತೇನೆ ಮನ. ಆರು ಹೇಳ್ತಾ ಇದ್ದಾರೆ. ಹಂಗೆ ಇಲ್ಲಿ ಯಾಕೆ ಹೇಳ್ಬೇಕಾದ್ರೆ ರುದ್ರದೇವ ಮಹಿಮ ವಾಮದೇವ ಒಂದು ಶಬ್ದಕ್ಕೂ ಇದನ್ನಂದ್ರಿ ರುದ್ರದೇವ ಭಾಳ ಪ್ರೀತಿ ಆಗ್ತಾರೆ ಮೇಲೆ. ಅವ್ರ ಸ್ವರೂಪ ಎಲ್ಲ ಬರ್ತಿದ್ರು ಆಗ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ಧೂರ್ಜಟಿ ಸಾಮಜಾಜನ ವಸನ ಭೂಷಣ ಸುಮನ ಸೌತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ಅನಲ ವಿಲೋಚನ ಕಾಮಿತಪ್ರದ ಕರುಣಸ್ವಾಮಿಗೆ ಸದಾ ಸುಮಂಗಳವ. ಲಘೂನ ಅನುಗ್ರಹ ಮಾಡಿಕೊ ರುದ್ರದೇವರು. ಅದಕ್ಕೆ ಭೋಳೆ ಶಂಕರ ಅಂತ ಹೆಸರು. ವಿಚಾರ ಮಾಡೋದಿಲ್ಲ. ಗೊತ್ತ ನಿಮಗೆ? ಭಸ್ಮಾಸುರ ಬಂದ, ತಪಸ್ಸಿ ಕೂತ್ಕೊಂಡ, ರುದ್ರನ ಕೂತ್ಕೊಂಡು ಪ್ರತ್ಯಕ್ಷ ರುದ್ರ ಪ್ರತ್ಯಕ್ಷ ಆದರು. ಏನು ಬೇಕಪ್ಪ ನಿನಗೆ? ಏನು ಬೇಡ ಸ್ವಾಮಿ, ನಾ ಯಾರು ಟೈಮ್ ಕೇಳ್ತೀನಿ ಅವ್ನು ಸಾಯ್ಬೇಕು ಅಂದವ. ತಥಾಸ್ತು ಅಂದ್ರೆ ಇವರು. ಸುತ್ತಾಡ್ರಿ ಹೋಗ್ಬೇಡ, ನಾನು ನಿಮ್ಮ ಮೇಲೆ ಕೈ ಇಟ್ಟು ನೋಡ್ತೀನಿ ಅಂದವ. ರುದ್ರದೇವಿ ತಪ್ಪು ಬರ್ತಿದ್ದಿಲ್ಲ, ಬರ್ತೀವಿ ಹೊರ ಸುಳ್ಳಾಗ್ತಲ್ಲ ತಾವ ಕೊಟ್ಟದ್ದು. ಮತ್ತೆ ಹೊಂಟು ಅಲ್ಲಿ ಹೋದ ಅಲ್ಲಿ ಹೋದ ಅಲ್ಲಿ ಹೋದ ಎಲ್ಲಿ ಹೋದ ಕಡೆಗೆ ಎಲ್ಲಿ ಹೋಗ್ಬೇಕಾತು? ವಿಷ್ಣು ಹತ್ರ ಹೋಗ್ಬೇಕಾತು. ಸ್ವಾಮಿ ಹಿಂಗೆ ಹೊರ ಕೊಟ್ಟಿನಪ್ಪ, ಏನು ಮಾಡೋದು? ಹಂಗೆ ಹೊರ ಕೊಡ್ಲಿಕ್ಕೆ ಹೋಗ್ಬಾರ್ದು, ತಡಿ ಒಂಚೂರು ಅಂದ. ನೀ ಹಿಂಸರಿ ನೋಡಿ ಹೊರತ ಹೆಂಗೆ ಮಾಡ್ತಾ ನೋಡಿ ಅಂದ. ಭಗವಂತ ಏನಾದ? ಚಲೋ ಹುಡುಗಿ ಅದ.
ಅಸಾಧ್ಯ ಹುಡುಗಿ ಹಿಂಗೆ ಒಂಚೂರು ಆ ಸೆರಗು ಸೆರಗುತ್ತ ಅಡ್ಡಾಡಿದಾಗ ಹುಚ್ಚೆ ಹಿಡಿದ್ರಿ ಇದಕ್ಕೆ ಅವ್ನು ಬಿಟ್ಟ ಇವನು ತೊಗೊಂಡವ ನಾನು ಲಗ್ನ ಆಗ್ತೀವಿ ನಾನು ಆಗ್ತೇನಪ್ಪ ಅಂದೇವ ಏನು ಮಾಡ್ಕೊ ಕರಾರದ ಅಂತ ಪರಮಾತ್ಮ ಮೋಹಿನಿರು ಪರಮಾತ್ಮ ಏನಾಗಬೇಕಾರೆ ನಾ ಮಾಡಿದ್ರೆ ನೀ ಡಾನ್ಸ್ ಮಾಡ್ಕೊಂಡ ಹ್ಞೂ ಅಂತ್ರಿ ಹುಚ್ಚದು ಒಂದು ಸ್ವಲ್ಪ ಕೊಡುವ ತಲೆ ಮೇಲೆ ಕೈ ಇಟ್ಕೊಂಡ ಇದು ಕೈ ಇಟ್ಕೊಂಡು ಸತ್ತು ಹೋಗ್ಕೊಂಡಾಗ ಯಾಕಂದ್ರೆ ಬಹಳ ಬೋಳೆ ಅಂತ ಹೇಳ್ತಾರೆ ವಾಮದೇವ ಅನ್ನೋದು ಯಾಕಂದ್ರೆ ಈ ಶಬ್ದಕ್ಕೆ ಅರ್ಥ ಏನು ವಾಮ ಶಬ್ದ ಸುಂದರ ಅಂತ ಅರ್ಥ ಬಹಳ ಸುಂದರ ವಾಯುದೇವ ಇವಾಗ ಮುಖ್ಯ ಯಾರು ಈಶ್ವರದೇವ ಯಾಕೆ ಸುಂದರ ಗೊತ್ತಾ ನಿಮಗೆ ನೀವು ಅನ್ಬೋದು ಸುಂದರಿ ಕೊಳ್ಳಾಗೇನ ರುಂಡದ ಮಾಲಿ ಹಾಕ್ಕೊಂಡಾರೇನು ಭಸ್ಮ ಉಟ್ಕೊಂಡಾರೇನು ಭಸ್ಮ ಉಳ್ಕೊಂಡಾರ ಆ ಚರ್ಮ ಉಟ್ಕೊಂಡಾರ ತಟ್ಟು ಉಟ್ಕೊಂಡಂಗೆ ಇಲ್ಲಿ ಸುಂದರ ಅಂದರೆ ಯಾಕೆ ಸುಂದರ ಗೊತ್ತಾ ಎಂಥ ಮಹಾನುಭಾವ ಪಾರ್ವತಿ ಕೇಳಿಲ್ಲ ರುದ್ರದೇವರನ್ನ ಸ್ವಾಮಿ ಅಂದಕ್ಕೆ ಪಾರ್ವತಿ 2 ಮಕ್ಕಳನ್ನ ಹಡ್ದಿರಿ ಒಂದು ಗಣಪ ಒಂದು 6 ಮುಖದ್ದು ಇವು ಊಟಕ್ಕೆ ಹಾಕೋದು ಸಾಕಾಗಿದೆ ನನಗೆ ಇವ್ರಿಗೆ ಇದ್ರಾಗ ನಂಗೆ ಏನು ಸಾಧನ ಮಾಡಿ ಮಂತ್ರ ಅನ್ಲಿಕ್ಕೆ ಆಗೋವಲ್ಲ ನನಗೆ ಏನು ಮಂತ್ರ ಅನ್ಬೇಕು ಏನು ಮಧುನಾಮ ಅನ್ಬೇಕು ಹರಿಕತಾಮ ಸಾರ ಅನ್ಬೇಕು ಏನು ಶಿವಲಕ್ಷ್ಮಿ ಶಿವ ಅನ್ಬೇಕು ಆಗೋದಿಲ್ಲ ನಮ್ಗೆ ಸಣ್ಣ ಮಂತ್ರ ಹೇಳಿಬಿಡ್ರಿ ಅಡುಗೆ ಮಾಡ್ಕೊತಿರ್ತೀನಿ ಅಂದಕ್ಕೆ ಕೂಡ ಅಂದ್ರೆ ರಾಮ ರಾಮೇತಿ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಸದೃಶಂ ರಾಮನಾಮ ವರಾನನೆ ಹೇ ವರಾನನೆ ಅಡ್ರೆಸ್ ಅದು ಹೇ ವರಾನನೆ ಹೇ ಪಾರ್ವತಿ ಅಂತ ಅರ್ಥ ಸುಂದರ ಮುಖ ಇರ್ತಕ್ಕಂಥ ಪಾರ್ವತಿ ರಾಮ ರಾಮೇತಿ ರಾಮೇ ರಮೇ ರಾಮೇ ಮನೋರಮೆ ಕೊಟ್ಟಿರ್ತಕ್ಕಂಥ ಈ ತನ್ನ ಹೆಂಡತಿ ಕೊಟ್ಟರೆ ಭಾಮಿನಿಗೆ ಕೊಟ್ಟಿರ್ತಕ್ಕಂಥ ಮಂತ್ರ ಯಾವ ಮಂತ್ರ ರಾಮನ ಅದಕ್ಕೆ ಸುಂದರ ಅವರು ವಾಮದೇವ್ ಇನ್ನೊಂದು ಅರ್ಥ ಹೇಳ್ತೀನಿ ಇವಾಗ ತಮ್ಮ ವಾಮ ಭಾಗದಲ್ಲಿ ತಮ್ಮ ವಾಮ ಯಾವಾಗಲೂ ಸಂಕೃಷ್ಣ ಪರಮಾತ್ಮ ಉಪಾಸನೆ ಮಾಡ್ತಾ ಇರ್ತಾರೆ ರುದ್ರದೇವ ತಿಳ್ಕೊಟ್ರೆ ಅದಕ್ಕೆ ವಾಮದೇವ ಅಂತ ಹೆಸರು ವಿರಿಂಚಿ ತನಯ ವಿರಿಂಚಿ ಬ್ರಹ್ಮದೇವರು ಅವ್ರು ಹುಟ್ಟಿಲಿಂದ ಬ್ರಹ್ಮದೇವರು ಹುಬ್ಬಿಂದ ಹುಟ್ಟಿರ್ತಕ್ಕಂಥ ಅದಕ್ಕೆ ರುದ್ರ ಅಂತ ಹೆಸರು ಅವರಿಗೆ ಭಾಗವತ ಕೇಳ್ತೇನೆ ನೀವು ಮಾತನ್ನು ಹೇಳ್ತಾ ಇದ್ದಾರೆ ಉಮಾ ಮನೋಹರ ಉಮಾಗೆ ಸಂತೋಷ ಕೊಡ್ತಕ್ಕಂಥವ್ರು ಉಗ್ರ ಯಾರಿಗೆ ಉಗ್ರ ಗೊತ್ತಾ ವಿಷ್ಣು ದ್ವಿಟ ಅವ್ರಿಗೆ ಉಗ್ರರವರು ವಿಷ್ಣು ದ್ವೇಷಗಳಿಗೆ ಉಗ್ರರವರು ವಿಷ್ಣು ಪ್ರಿಯರಿಗೆ ಉಗ್ರಲ್ಲ ಧೂರ್ಜಟಿ ಧೂ ಅಂದರೆ ಗಂಗಾ ನದಿ ಜಟ ಅಂದ್ರೆ ತಲೆ ಗಂಗಾ ಎಲ್ಲಿದ್ದಾಳ ಅವ್ರ ತಲೆ ಮೇಲೆ ಇರ್ತದೆ ಧೂರ್ಜಟಿ ಶಬ್ದಕ್ಕೆ ಅರ್ಥ ಅದನ್ನು ಹೇಳ್ತಾ ಇದ್ದಾರೆ ಧೂರ್ಜಟಿ ಆ ಶಬ್ದಕ್ಕೆ ಅರ್ಥ ಧೂರ್ಜಟಿ ಶಬ್ದಕ್ಕೆ ತಲೆ ಮೇಲೆ ಗಂಗಾ ಇಟ್ಕೊಂಡ್ರು ಅವರು ಯಾರು ರುದ್ರದೇವರು ಪಾರ್ವತಿ ಸಿಟ್ಟು ಬಂತು ನೋಡ್ರಿ ಹಂಗಾಗಿ ತಪ್ಪು ತಿಳ್ಕೊಬೇಡ್ರ ಹಂಗೆ ಹೇಳ್ತಿದ್ದಾನೆ ಹೇಳೋ ಹೊತ್ನಾಗ ಹೆಣ್ಮಕ್ಳು ಸಹ ಹಿಂಗಿರ್ತದಲ್ಲ ತಮ್ಮ ಗಂಡಂದ್ರಿಗೆ ಯಾರ ಮುಂದೆ ಸರಗ್ ಬಿಡಿಬಾರ್ರಿ ಮತ್ತೊಬ್ಬರದವಳಿಗೆ ಯಾಕ್ರಿ ಅಲ್ಲಿ ನಿಂತಿದ್ರೆ ಮದುಕೋದು ಏನು ಹೇಗೆ ಮುದುಕಿ ಕೇಳ್ತಾರೆ ಹೌದಿಲ್ಲ ಇಲ್ಲಿ ತಲೆ ಮೇಲೆ ಕೂತ್ರು ಕೇಳ ಮನೆ ಒಳಗಲ್ಲ ಬೆಡ್ರೂಮ್ನಾಗಲ್ಲ ತಲೆ ಮೇಲೆ ಕೂತಾಳಕ್ಕೆ ಸಿಟ್ಟು ಬಂದು ಪಾರ್ವತಿಗೆ ಏನು ತೆಗೆದುಗೆ ನಲ್ಲಕ್ಕೆ ಅಟ್ಟೆ ಸಿಟ್ಟಿಗೆ ಇದ್ದೀನಿ ರುದ್ರದೇವರು ಅದು ನಾರಿ ಅಲ್ಲ ನೀರದು ಅಂತ ಯಾರು ಮಹಾನುಭಾವ ತಿಳ್ಕೊಟ್ರೆ ಅಮರ್ಷಂ ಲನಾಯಾ ಪರಮನುರೋಧುಂ ಗಿರಿಭೋ ವಿಹಾಯ ಶ್ರೀಕಂಠ ಶಿರಸಿ ನಿಯತಂ ಧಾರಯತಿಯಾಂ ಇದು ಭಾಷಣ ಅಂತ ಹೇಳ್ತೇನೆ ಮಗ ಪಾಶಿಟ್ ಬಂದು ರುದ್ರದೇವ್ರು ಹೇಳ್ದಂತಕ್ಕೆ ತಲೆ ಮೇಲೆ ತೆಗೆದು ಹೋಗಿರಿ ಆಮೇಲೆ ನಾ ಬರ್ತೇನೆ ಮನೆಗೆ ಅಂತ ಹೇಳ್ದಕ್ಕೆ ಯಾರೋ ಪಾರ್ವತಿ ಯಾರಿಗೆ ರುದ್ರದೇವರಿಗೆ ಅವರಂದರು ರೋಷ ತುಂಬಿದ ಸಿಟ್ಟು ತುಂಬಿದ ಕೋಪ ತುಂಬಿದ ತಾಪ ತುಂಬಿದ ಅಂಬಿಕೆಯ ಮನವ ರಂಬಿಸುವುದನ್ನೇ ಬಿಟ್ಟು ಅವಳ ಗಂಡ ನಂಜುಂಡ ಕುಣಿವ ನಿನ್ನ ತಲೆಯ ಮೇಲೆ ಇತ್ತು ಹೇಳಿದ್ದಾರೆ ಮಹಾನುಭಾವರು ಪಾರ್ವತಿಗೆ ಹೇಳಿದರು ಆಕೆ ಭಾಳ ಸಿಟ್ಟು ಬಂದಿತ್ತು ಆಕೆಗೆ ಸಿಟ್ಟು ಬಂದ್ರೆ ಸಮಾಧಾನ ಮಾಡಿದ್ರು ಹೆಂಡತಿ ಮತ್ತು ಲಗ್ನ ಪತ್ರ ಬರೆಸ್ತಾರೆ ಸಿಟ್ಟು ಬಂದ್ರೆ ಸಮಾಧಾನ ಮಾಡ್ಕೊಂಡು ಬರೆಸ್ತಾರೆ ರೋಷ ತುಂಬಿದ ಅಮರ್ಷಂ ಲನಾಯಾ ಪರಮನುರೋಧುಂ ಗಿರಿಭೋ ವಿಹಾಯ ಶ್ರೀಕಂಠ ನಂಜುಂಡ ಪಾರ್ವತೀಶ ವಿಹಾಯ ಶ್ರೀಕಂಠ ಶಿರಸಿ ನಿಯತಂ ಧಾರಯತಿಯಾಂ ರೋಷ ತುಂಬಿದಂಬಿಕೆಯ ನಮ ರಂಬಿಸುವುದನ್ನೇ ಬಿಟ್ಟು ಅವಳ ಗಂಡ ನಂಜುಂಡ ಕುಣಿಮ ನಿನ್ನ ತಲೆಯ ಮೇಲೆ ಇಟ್ಟು ನಂಜುಂಡ ಮಹಾನುಭಾವರು ವಿಷಂತಕ್ಕಂಥವ್ರು ಪಾರ್ವತಿ ಹೇಳಿರೋರು ನೀವು ಬೇಕಾದ್ರೆ ತಲ್ಲ ಕೊಟ್ಟು ನೀವು ಹೋಗ್ಬೇಕಾರೆ ತಲೆ ಮೇಲೆ ಇರ್ತಕ್ಕಂಥ ವಿಷ್ಣು ಪಾದಕ ತೆಗೆಯಲ್ಲ ಅಂತ ಧ್ಯಾನ ಮಹಾನುಭಾವರು ಇನ್ನು ವಿಷ್ಣು ಪಾದಕ ಹೌದಲ್ಲ ಅಷ್ಟು ಭಕ್ತಿ ಅವರಿಗೆ ವಿರುದ್ಧರಿಗೆ ಅಲ್ಲಿ ಹೇಳ್ತಾ ಇದ್ದಾರೆ ಧೂರ್ಜಟಿ ಸಾಮಜಾಜನ ವಸನಭೂಷಣ ಸುಮನ ಸೋತ್ತಂಸ ಎಂಥವ್ರು ಅವರು ಒಂದು ಚರ್ಮ ಉಟ್ಕೊಂಡ್ರೆ ಒಂದು ಚರ್ಮ ಹೊತ್ತಾರ ಆನಿ ಚರ್ಮ ಉಟ್ಕೊಂಡ್ರೆ ಶೋಧನ ಹೊತ್ತಿರ್ತಕ್ಕಂಥ ಮಾರು ಸುಮನ ಸೋತ್ತಂಸ ಸುಮನ ದೇವತೆಗಳು ಶ್ರೇಷ್ಠ ಮಹಾದೇವರು ಅಗ್ನಿ ವರುಣವತ ಸಹ ಸಾಧಾರಣ ದೇವ ಅತಃ ಮಹಾದೇವ ಅಂತ ಮಹಾದೇವರು ರುದ್ರದೇವರಿಗೆ ಅಂತ ಹೇಳಿದ್ದಾರೆ ಕಾಮಹರ ಯಾರಿಗೆ ಸಾಧ್ಯದ ರೀ ಕಾಮಹರ ಕಮ್ನಿಗಿಂತ ಮಹಾನುಭಾವರು ಕೈಲಾಸವೇ ಮಂಜರ ಇರ್ತಕ್ಕಂಥ ಮಹಾನುಭಾವರು ಸೋಮ ಸೂರ್ಯ ಅನಲ ವಿಲೋಚನ ವಿಶಿಷ್ಟವಾದ ಕಣ್ಣು 3 ಕಣ್ಣು ಹೌದಲ್ಲ ಯಾವ್ಯಾವ ಸೋಮ ಸೂರ್ಯ ಅನಲ ಚಂದ್ರ ಸೂರ್ಯ ಬೆಂಕಿ
ನಂಜುಂಡವ್ರು ಎಂತ ಫಲಾಕ್ಷರ ಹೋದಿಲ್ಲ ಅವ್ರಿಗೆ. ಆ ರೀತಿಯಾಗಿ ಕಾಮಿತಪ್ಪರದ ಕರುಣೆ ಸಮಗೆ ಸದಾ ಸುಮಂಗಳದ ಕರುಣ ಮಹಾನುಭಾವರು, ಕಾಮಿತಪ್ಪರದ ಮಹಾನುಭಾವರೇ ರುದ್ರದೇವರೇ, ನಮಗೇನು ಬೇಕಾಗಿಲ್ಲರಿ, ಇಷ್ಟು ಭಕ್ತಿ ಕೊಟ್ಟು ಪರಮಾತ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳ್ತಾಳೆ ವಾದಿರಾಜರು ಹೇಳ್ತಾಳ ಮಾತನ್ನು ಹೆಂಗೆ, ತೈಲಧಾರೆಯಂತೆ ಮನವ ಕೊಡು ಹರಿಯಲ್ಲಿ ಯಾರನ್ನ ಕೇಳ್ತಾರ, ರುದ್ರನ ಕೇಳ್ತಾಗ ಮಹಾನುಭಾವರು ಅಂತ ರುದ್ರನ ವರ್ಣ ಮಾಡ್ತಾ ಇದ್ರೆ ಜಗನ್ನಾಥದಾಸರು. ಇಷ್ಟು ಹೇಳಿದ ಮೇಲೆ ಮುಂದುವರೆದು ಅವ್ರು ವರ್ಣ ಮಾಡ್ತಾರೆ, ಅವ್ರು ರುದ್ರದೇವರು ಸಾಧನೆ ಹೇಳ್ತಾರೆ. ನಾವು ನೀವು ಒಂದು ಸಣ್ಣ ಮಾಡಿದ್ರೆ ಮೂನೆ ಊರು ತುಂಬ ಹೇಳಿರ್ತೀವಿ ನಾವು. ಅವ್ರದ್ದು ಕೃತ್ಯವಾಸ, ಅವ್ರ ಹೆಸರು ವೈಶಿಷ್ಟ್ಯ, ಅರಿವು ಇಟ್ಕೊಂಡಿರ್ತ, ಅಂಗಿ ಹಾಕೊಂಡಿರ್ತ ಅಥವಾ ಪಾಪ ಹೇಳಲಿಕ್ಕಾಗೋದು. ಮುದುಕರು ಒಂದು ಹಿಡಿ ಗುಸು ತೊಂಬಂದಲ್ಲಿ ದೇವ್ರ ಪ್ರಮಾಣ ಒಂದು ಹಾಕಿದರು. ವೇದ ಅಷ್ಟದ ನೀವು ಓದಿದ್ದು ಇಷ್ಟ ಆತೀಗ ಆಯುಷ್ಯ ಬೇಕಂದ್ರೆ ಅವರು ಬ್ಯಾಡ ಮಾರಾಯರ ಅಂತ ಅಂದ್ರೆ ವೇದ ಅತೀತ. ಆ ಅತೀತ ವೇದಕ್ಕೂ ಭಗವಂತ ಮೀರಿದ್ದಾನಂದ್ರೆ ಪರಮಾತ್ಮ ವೇದ ಅತೀತ ವೇದಗಮ್ಯ ಅನ್ನ ಅತಿಕ್ರಮಿಸಿ ಅನೇಕ ಭಗವಂತನ ವ್ಯಾಪಾರವ ಅವುಗಳನ್ನ ಲಕ್ಷ್ಮೀ ಮಿಗೆ ಹುಡುಕುತ್ತ ಕಾಣ್ತಾ ಇರ್ತಾರಂತ. ಇಷ್ಟು ಹುಡುಕಿದ್ರು ಕಾಣೋದಿಲ್ಲ. ಮತ್ತೆ ಒಂದು ಕಲ್ಪನಾ ಕೊಡ್ತಾರೆ, ಭಗವಂತನ ಗುಣಗಳನ್ನು ಎಷ್ಟು ಚಿಂತನೆ ಮಾಡಿ ಮಾಡಿ ಲಕ್ಷ್ಮೀದೇವಿ ಅವನ ಬಲಗಾಲಿನ ಒಂದು ಹೆಬ್ಬಟ್ಟಿನ ತುದಿ ಒಳಗೆ ಇನ್ನೂ ಕಲ್ಪನಾ ಬಂದಿರ್ತಾಕಿ ಇನ್ನೂ ಏನು. ಅದಕ್ಕೆ ಸೇವಾ ಮಾಡಲ್ಲ ಮಹಾನುಭಾವರು. ನೀವು ಮಾಡಿದ್ರೆ ಹಂಗೆಲ್ಲರ ನಿಮ್ಮ ಹಕ್ಕಿಗತ್ ನಮ್ಗೆ ಗೊತ್ತ ಕೂಡು ಸುಮ್ಮ ಅಂತಿರ್ತಾರೆ. ಈಗೇನು ಹೌದಿಲ್ಲ, ನಮ್ಮ ಯೋಗ್ಯತೆ ಗೊತ್ತಾಗ್ಬಿಟ್ಟಿರ್ತದೆ ಅವರಿಗೆ, ವಯಸ್ಸಾಗೋದ್ರಾಗ ಅದನ್ನ ಹೇಳ್ತಾ ಇದ್ದೆ. ಅತಿಕ್ರಮಿಸಿ ಬಗೆ ಬಗೆಯ ನೂತನವ ಕಾಣುತ್ತೆ ಲಕ್ಷ್ಮೀ. ಹೊಸ ಹೊಸ ಅನುಭವ, ಹೊಸ ಹೊಸ ರೂಪಗಳು ಆಶ್ಚರ್ಯಪಡ್ತಾನೆ. ಇದೇ ಹರುಷ ಆಕಿಗೆ, ಯಾರಿಗೆ? ಲಕ್ಷ್ಮೀಗೆ. ತ್ರಿಗುಣ ಮಾನಿ, ಮೂರು ಗುಣಗಳು ಸತ್ತು ಗುಣಕ ಹಿಮಾನಿ ಆಗ್ತಕ್ಕಂಥ ಲಕ್ಷ್ಮೀದೇವಿ ಲಕ್ಷ್ಮಿ ಸಂತೈಸಲಿ ಅನುದಿನವನ್ನು ತಿಳ್ಕೊಂಡು ಆಕಿನ ಪ್ರಾರ್ಥನಾ ಮಾಡ್ತಾ ದಾಸರಾಯರು ಅವಳ ಮಹಿಮೆಯನ್ನು, ಲಕ್ಷ್ಮೀದೇವಿ ಮಹಿಮೆಯನ್ನು, ಅದರೊಂದಿಗೆ ಪರಮಾತ್ಮ ಮಹಿಮೆಯನ್ನು ಹೇಳಿ ಮುಂದುವರೆದು ಬ್ರಹ್ಮದೇವ ಸ್ತೋತ್ರ ಮಾಡ್ತಾರೆ. ಒಂದು ಮಂಗಳಾಚರಣೆ ಸ್ಥಿತಿ ಪಾಲನೆ ಮಾಡಿ ಸಾಕು ದಿನಕ್ಕೆ ತಿಳ್ಕೊಂಬಿಟ್ರೆ ಎಲ್ಲ ಸುಮಾರು 13 ಪದ್ಯ ಎಲ್ಲ ನಿಮಗೊಂದು ಸಾಧನ ಆಗಿಬಿಡ್ತದೆ. ದಾಸರು ಮಾಡ್ತಕ್ಕಂಥ ಸಾಧನ ಅಥವಾ ಅಲ್ಲಿ ಸ್ತೋತ್ರ ಮಾಡ್ತಾರೆ. ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸೌಶೇವ್ಯ ರುಜಗುಣ ದರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಂಕ ದಳಶೇಖರ ಜನಕ ಜಗದ್ಗುರುವೆ ತ್ವಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಇಲ್ಲಿ ಪಾಲಿಪುದು ಸನ್ಮತಿಯ ಇಲ್ಲಿ ಏನು ಕೇಳ್ತಾರೆ ನೋಡ್ರಿ. ಹೌದಾ? ಅದಕ್ಕೆ ಹೇಳ್ತೀನಿ, ಪ್ರತಿಯೊಂದು ಆ ನುಡಿ ಅಂತಕ್ಕಂಥ ಕ್ರಿಯಾಪದ ನೋಡಿದ್ರೆ ಚಂದ ಇರ್ತಾವಲ್ಲಿ. ಪಾಲಿಪುದು ಸನ್ಮತಿಯ ಬ್ರಹ್ಮದೇವನ ಕೇಳ್ತಕ್ಕಂಥದ್ದು ಇದು. ರುಚಿಗುಣದ ಅರಸನ್ ಕರೆದಾರ. ಒಂದು ಶಬ್ದಕ್ಕೂ ವಿಚಿತ್ರ ಅರ್ಥ ಆಗುವ. ಯಾರಿಗೆ ಬ್ರಹ್ಮದೇವರು ಹೇಳ್ತಾರೆ? ನಿರುಪಮಾನಂದಾತ್ಮ ಭವ. ಹರಿಕಥಾನುಸಾರ ಹಿಂಗೆ ಅಭ್ಯಾಸ ಮಾಡ್ಬೇಕು ನಾನು. ಎಷ್ಟರ್ಥ, ಎಷ್ಟು ವ್ಯಾಖ್ಯಾನಗಳು. ನಿರುಪಮಾನಂದ ಯಾರ್ರಿ ಅವ? ಆನಂದಕ್ಕೆ ಎಣೆಯೇ ಇಲ್ಲ ಪರಮಾತ್ಮ. ಅವನಿಂದ ಭವ ಹುಟ್ಟಿದವರು ಯಾರು? ಬ್ರಹ್ಮದೇವರು. ಪದ್ಮರೂಪಿ ಪರಮಾತ್ಮನ ನಾಭಿ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರು. ಅವ್ರಿಗೆ ಹೆಸರು ಕೊಡ್ತಾರೆ. ಹಿಂಗೆ ಅರ್ಥ ಮಾಡ್ಕೋಬೇಕು. ಹರಿಕಥಾನುಸಾರ ಓದಿದ್ರೆ ಕನ್ನಡ ಚಲೋ ಒಂದು ಡಿಕ್ಷನರಿ ತಯಾರಾಗಿದೆ ನಮ್ಮ ತಲೆ ಒಳಗೆ. ನಿರುಪಮಾನಂದಾತ್ಮ ನಿರ್ಜರ ಭವ ಸಭಾ ಸೌಶೇವ್ಯ. ನಿರ್ಜರರು ಒಂದು ಯಾರು? ದೇವತೆಗಳು. ದೇವತೆಗಳಿಂದ ಪೂಜೆ ಮಾಡಿಸಿಕೊಳ್ಳಲ್ಪಡ್ತಕ್ಕಂಥ ಮಹಾನುಭಾವರು ಯಾರು? ಬ್ರಹ್ಮದೇವರು. ಎಲ್ಲರಿಗೂ ದೊಡ್ಡವರು ಅವರು. ರುಜಗುಣದ ಅರಸೆ, ಒಂದೊಂದು ಒಂದು ವೈಶಿಷ್ಟ್ಯ ಅವ್ರನ್ನ ಹೊಗಳ್ತಕ್ಕಂಥದ್ದು. ಹಿಂಗೆ ನೀವು ಹೊಗಳಿದ್ರಿ ಅಂದರೆ ದೇವ್ರ ಪ್ರೀತಿ ಆಗ್ತಾರೆ. ಮತ್ತೆ ದಾಸ ಸಾಧನ ಮಾಡಿ ಕಸಿದ್ರೆ ನಮ್ಮ ಹರಿಕಥಾಮೃತದ ಮೂಲಕ ಅಂತ ಹೇಳ್ತಾರೆ. ಸತ್ವ ಪ್ರಚುರ 99.99 ಸತ್ವ ಅವರಲ್ಲಿ, ಬ್ರಹ್ಮದೇವರಲ್ಲಿ. ನಮ್ಮಲ್ಲಿ 99/99 ತಮಸ್ಸು ರಜಸ್ಸು ನಮ್ಮ ಹಣೆ ಬಾರದಾಗ. ಅವ್ರಿಗೆ ಅಷ್ಟು ಸತ್ವ ಪ್ರಚುರ. ವಾಣಿ ಮುಖ ಸರೋಜೇನ ಅರ್ಥ ಮಾಡಿಪ್ಪ ಹೇಳ್ತಾನೆ. ವಾಣಿ ಅಂದ್ರೆ ಯಾರು? ಸರಸ್ವತಿ. ವಾಣಿ ಮುಖ ಅಂದ್ರೆ ಅಕ್ಕಿ ಮುಖ. ಅಕ್ಕಿ ಮುಖ ಹೆಂಗದ? ಸರೋಜ, ಹೂ ಇದ್ದಂಗದ. ಅದಕ್ಕೆ ಇನ ಸೂರ್ಯ. ಬ್ರಹ್ಮದೇವರ ಪತ್ನಿಯಾಗಿರ್ತಕ್ಕಂಥ ಸರಸ್ವತಿ ದೇವಿಯ ಮುಖ ಅನ್ನೋ ಕಮಲಕ್ಕೆ ಸೂರ್ಯ ಅಂತೀವ್ರು. ಯಾರು? ಯಾರು? ಬ್ರಹ್ಮದೇವರು. ಅಂದ್ರೇನು? ಸೂರ್ಯ ಬಂದಾಗ ಕಮಲ ಅರಳುತ್ತದೆ. ಹಂಗೆ ಇವ್ರು ನೋಡಿದ್ರೆ ಅಕ್ಕಿ ಮಾರಿ ಅರಳುತ್ತದೆ. ವಾಣಿ ಮುಖ ಸರೋಜೇನ. ಈ ಶಬ್ದಕ್ಕೆ ಅರ್ಥ ಹೇಳ್ಬೇಕಾಯ್ತು. ಹಂಗೆ ಮುಂದೆ ಈಗ ಹೇಳ್ಬೋದು. ಹರಿಕಂದವ್ರು ಮುಗಿದ ವರ್ಷ ಕಟ್ಲಾರು ತಿಳ್ಕೊಡ್ರಿ ನಮಗೆ. ಗರುಡ ಶೇಷ ಶಶಂಕ ದಳಶೇಖರರ ಜನಕ.
ಇಷ್ಟು ಮಂದಿಗೆ ಹುಟ್ಟು ಕೊಟ್ಟಿರ್ತಕ್ಕಂಥವ್ರು ಬ್ರಹ್ಮದೇವರು. ಸ್ವಚರಣಗಳಿಗೆ ಅಭಿವಂದಿಪುದೆ ಅಂತಾರ, ನಮಸ್ಕಾರ ಮಾಡ್ತೀನಿ. ಪಾಲಿಪುದು ಸನ್ಮತಿಯ, ನಮಗೇನು ಕೊಡ್ರಿ, ಒಳ್ಳೆ ಬುದ್ಧಿಯನ್ನು ಕೊಡ್ರಿ ಅಂತ ಯಾರು ಪ್ರಾರ್ಥನೆ ಮಾಡ್ತಾರ? ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಮಹಾನುಭಾವರು. ಇಷ್ಟು ಹೇಳ್ಕೊತ ಹೋಗಿ ಒಂದೊಂದೇ ವಾಯುದೇವ್ರನ್ನ ಪ್ರಾರ್ಥನೆ ಮಾಡ್ತಾರ. ಇಲ್ಲಿ ಪ್ರಾರ್ಥನೆ ಎರಡು ಸಂದರ್ಭ ಹೇಳ್ಕೊತ ಹೋಗ್ರಿ ಅಂತಾರ. 6, 3, 2, 1 ಸಾವಿರ ನಿಮಗೆಲ್ಲ ಬಾಯಿಲೆ ಬರ್ತದ. 3, 2 ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಯ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಗುರುಪವಮಾನ ಸಲಹೆ ಅಮ್ಮ. ಹೌದಾ? ಇಲ್ಲಿ ಕ್ರಿಯಾಪ ಹೆಂಗ ನೋಡ್ರಿ. ಸಲಹು ಅಂದ್ರೆ ಜೋಪಾನ ಮಾಡುವಂತ ಅರ್ಥ. ನಮಗೆ ಜೋಪಾನ ಮಾಡ್ರಿ ಯಾರು? ವಾಯುದೇವರೇ. ಶುರು ಮಾಡ್ರಿ ಸಂಧ್ಯಾ ಆಚಮ್ಯ ಪ್ರಾಣಾಯಾಮ. ಎಲ್ಲ ಮತದವರು ಅವ್ರು ಸ್ಮಾರ್ತರಿರಲಿ ಕಾರಣವರಿರಲಿ ಯಾರೇ ಇರಲಿ ಆಚಮ್ಯ ಪ್ರಾಣ ಆಚಮ್ಯ ಕೇಶವಾಯಿಸುವ ಎಲ್ಲರೂ ಹೆಸರು. ಮತ್ತೆ ಪ್ರಾಣಾಯಾಮ ವಾಯುದೇವರು ಬರಬೇಕಲ್ಲಿ ಎಲ್ಲ. ಅದು ಬೇರೆ ಹಾದಿಲ್ಲೇ ಇಲ್ಲ. ಅಲ್ಲಿ ವಾಯುಜೀತ ಪ್ರಾರಂಭ ಆಗಿಬಿಟ್ಟು ತಿಳ್ಕೊಡ್ರಿ. ಇಲ್ಲಿ ಅದೆಲ್ಲ ನಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹವಾ ಕೊಡ್ತಕ್ಕ ಹೋಗಿ ಉಸಿರು ಕೊಡ್ತಕ್ಕಂಥ ಮಹಾನುಭಾವರು ಮುಖ್ಯ ಪ್ರಾಣದೇವರು ಅಂತಾರ. ಈ ಲೆಕ್ಕ 6, 3, 2, 1 ಸಾವಿರ ನೀವೆಲ್ಲ ಓದಿಕೊಂಡ್ರಿ. 21,600 ಇದಕ್ಕೆ ಸಂಖ್ಯೆ. 6, 3, 18 ಮ್ಯಾಲೆ 20 ಮ್ಯಾಲೆ 1,021 ಇದನ್ನು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಗೊತ್ತದ. ಶತ ಶ್ವಾಸ ಜಪಗಳ ಏನು ಶ್ವಾಸ ಜಪ ಅಂದ್ರೆ ಉಪನಿಷತ್ತು ಮಾತಾಡ್ತಾರಿಲ್ಲಿ. ಇದು ಹರಿಕಥಾಮೃತ ಸಾರ ಬಂದ್ರಿ ಅಂದರೆ ಭಾರತ, ಭಾಗವತ, ಪಂಚರಾತ್ರ, ಪುರಾಣ, 18 ಪುರಾಣಗಳು, ಟಿಪ್ಪಣಿ, ಟೀಕಾ ಇದಿಲ್ಲದೆ ಬರೀದೆ ಅಂತ ತಿಳ್ಕೊಡ್ರಿ. ಇಷ್ಟು ಸಂಗ್ರಹ ಯಾವುದಾಗದ ಹರಿಕಥಾಮೃತ ಸಾರದಾಗ. ಅದಕ್ಕೆ ಅಣುಸೂದ ಅಂತ ಅದಕ್ಕೆ ಅಂತಾರ. ಎಂಥದ್ದು ಜಪ ಮಾಡ್ತಂಥವ್ರು ವಾಯುದೇವರ ಮೇಲೆ ಕೂತ್ಕೊಂಡು ತಾ ರಚಿಸಿ ಹೆಂಗೆ ಸಾತ್ವರಿಯ ಸುಖ ಸಂಸಾರ ಮಿಶ್ರರಿಗೆ. ಕೇಳು ಅರಣ್ಯದಿಂದ ಸಿಗ್ತಾರಲ್ಲ ಏನು ಮಾಡೋದಂತ. ಹಂಗೆ ಭಗವಂತ ದಾಮೋದರನು ಹೆಂಗಿದ್ದಾನ? ಬ್ರಹ್ಮಾದಿಗಳ ಮನದಿ ತೋಯಿ ಇತರರಿಗೆ ತೋರದಲೇ. ಅವ್ರಿಗೆ ಸದಾಪುರೋಕ್ಷ. ನಮಗೆ ಹಂಗಿಲ್ಲ. ಭಗವಂತ ಈ ರೀತಿ ಇದ್ದಾನೆ. ಹೇಳ್ತಾರೆ ಶಾಸ್ತ್ರದಾಗ ಹೆಂಗಿದ್ದಾನೆ ಭಗವಂತ. ದಧಿಸ್ಥ ಘತವತ್ತಸ್ತಿ ಕಾಷ್ಟೇ ವನ್ಯವತ್ ಜನಾರ್ದನ ವಿಶೇಷ. ದಧಿಸ್ಥ ಘತವತ್ತಸ್ತಿ. ದಧಿ ಅಂದ್ರೆ ಏನು? ಮೊಸರು. ಮೊಸರನಾಗ ಏನದ? ತುಪ್ಪದ. ಊಟ ಕೂತಿದ್ದಾರ ಅಭಿಗಾರ ಹಾಕ್ರಿ, ಮೊಸರು ಹಾಕ್ರಿ ತುಪ್ಪದವ್ರಾಗ ಅಂತಾರೆ ಯಾರು? ಆ ಮೊಸರು ಏನಾಗಬೇಕು? ಕಡಿಬೇಕು. ಅದು ಮಜ್ಜಿಗೆ ಆಗ್ಬೇಕು. ಅದು ಬೆಣ್ಣೆ ತೆಗಿಬೇಕು. ಅದನ್ನು ಕಾಸ್ಬೇಕು. ಅದೇನಾಯ್ತು? ತುಪ್ಪ ಆಗ್ಬೇಕು. ದಜಿಸ್ತ ಕರ್ತವ ಅಂದ್ರೆ ಅರ್ಥಗೂ ನಮ್ಮ ದೇಹ ಇಷ್ಟು ಸಾಧನ ಮಾಡ್ಲಿಕ್ಕೆ ಹಚ್ಚಬೇಕು ಅಂತ ಅರ್ಥ. ಅದಾಗ ಸಾಧನ ಬಂದಿಲ್ಲ ಅಂತ ಅರಳಿ ಕಡಿತಾರೆ. ಹಂಗೆ ಬೈಕ್ ಹುಟ್ಟೋದಿಲ್ಲ, ತಿಕ್ಬೇಕು ಹಾಕಿ ಅದನ್ನು. ಹಾಗೆ ದೇಹವನ್ನು ಸಾಧನ ತಿಕ್ಕ್ರಿ ಅಂತಾರೆ ಮಹಾನುಭಾವ. ಏಕಾದಶಿ ಮಾಡಿರಿ, ವಿಷ್ಣು ಪಂಚಕ ಮಾಡಿರಿ, ಯಾತ್ರಾ ಮಾಡಿರಿ, ಅಲ್ಲಿ ಅಡ್ಡಾಡಬೇಡ್ರಿ, ಶಾಸ್ತ್ರ ಕೇಳ್ರಿ. ಇದು ತಿಕ್ಕೋದು ಜೀವನದಾಗಿರ್ತಕ್ಕಂಥ ನಮ್ಮ ಜೀವನವನ್ನು ಹಾಕಿ ಶಾಸ್ತ್ರಕ್ಕೆ ತಿಕ್ಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕೊಟ್ಟರು. ಪರಿಮಳವು ಸುಮನದೊಳಗೆ ಅನಲೊಳಗೆ ಪಂದ ಕಾಣೋದಿಲ್ಲ ಅದು. ಹಂಗೆ ಭಗವಂತ ಹಂಗಿದ್ದಾನೆ, ಅಷ್ಟು ರೀತಿ ಕಾಣದಂಗಿದ್ದಾನೆ. ಅದು ಯಾವಾಗ ಕಾಣ್ತಾನೆ? ದಜಿಸ್ತ ಕೃತವಸ್ತಸ್ತಿ ಕಾಷ್ಟೇ ವನ್ಯವ ಜನಾರ್ದನ ಅಂತ ಹೇಳಿದಂಗಿರ್ತಕ್ಕಂಥ ಮಾತಾಡ್ತಾ ಇದ್ದಾರೆ. ಅಂತ ಹೇಳ್ಕೊಂಡು ಇರುತ್ತಿ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಅಂತಾರ. ಇದನ್ನು ದುರ್ಗ ಮೇಲೆ ಹೇಳೋ ಕಾವ್ಯ ಅಲ್ಲ, ಪೇಟೆ ಹೇಳೋದಲ್ಲ. ಯಾರಿಗೆ ಮೋಕ್ಷಾಪೇಕ್ಷೆ ಇದ್ದೀರಿ, ಅನುಗ್ರಹ ಬೇಕು ಅಂದ್ರೆ ಅವ್ರು ಇಲ್ಲಿ ಬರೀ ಅಂತಾರೆ ಮಹಾನುಭಾವ. ಜಗನ್ನಾಥರು ಒತ್ತಾಯ ಮಾಡಲಿಕ್ಕೆ ಹೋದಲ್ಲ. ಮುಮುಕ್ಷು ಇವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನ. ಇಷ್ಟು ಕೆಲಸ ಮಾಡಿ ಸಾಕು. ದೊಡ್ಡರು ಹೆಸರು ತೋಡ್ರಿ. ವಿಜಯದಾಸರ ನೆನೆಸ್ರಿ, ಗೋಪಾಲದಾಸರ ನೆನೆಸ್ರಿ, ರಾಯರ ನೆನೆಸ್ರಿ, ವಾಜರಾಜರ ನೆನೆಸ್ರಿ, ಎಷ್ಟು ಮಂದಿ ಆಗಿರೋ ಬೇಕಾದಷ್ಟಿದ್ದಾರೆ ಅಂಥವ್ರು ನೆನೆಸ್ರಿ. ಉದ್ಧಾರ ಆಗ್ತದೆ ನಿಮ್ಮ ಜೀವನ. ಎಲ್ಲ ಹಾದಿ ಹತ್ರ ಕರ್ಕೊಂಡು ಅಂತ ಹೇಳ್ತಾರೆ. ಇಷ್ಟು ಹೇಳಿ ಸಂಧಿ ಮುಗಿಸ್ತಾ ಇದ್ದಾರೆ. ಇನ್ನು ಉಳಿಸಿ ಸೆನ್ಯಾಗ ಅಲ್ಲಿ ಹೇಳಿ ಪ್ರಯತ್ನ ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಆ ಹೇಳಿಕತೆ ಒಂದು ಹಿತ ಸಾಳೆ ಸರ್ವೇಂದ್ರಿಯ ಪರಿರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಕೃಷ್ಣಾರ್ಪಣಮಸ್ತು. ಹಾಂ